ವೀಕ್ಷಕರೇ ನಮಸ್ಕಾರ. ಇದರದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ನಮಗೆ ಬಸ್ ಇಲ್ರಿ, 5:30 ಬಸ್ ಬಿಡಾತಿಲ್ರಿ, 5 ದಿವಸ ಆತ್ರಿ ನಮಗೆ ಬಿಡಾಕತ್ತಿದ. ಬಗೆಹರಿಯದ ಬಸ್ಸಿನ ಸಮಸ್ಯೆ, ಬಸ್ಗಾಗಿ ಕಾಯ್ದು ಸುಸ್ತಾದ ವಿದ್ಯಾರ್ಥಿಗಳು. ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ. ಗದಗ ಜಿಲ್ಲೆ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಘಟನೆ. ಪಾಳ ಬಾದಾಮಿ ರಾಜ್ಯ ಹೆದ್ದಾರಿ ತಡೆದು ವಿದ್ಯಾರ್ಥಿಗಳ ಹೋರಾಟ. ಬೆಳಗ್ಗೆ 8 ಗಂಟೆಗೆ ಶಾಲೆಗೆ ಬಂದ ಮಕ್ಕಳು ಸಾಯಂಕಾಲ 7 ಗಂಟೆ ಆದರೂ ಬಾರದ ಬಸ್. ಹಾವೇರಿ ಜಿಲ್ಲೆ ಹುಲಗೂರು ಕ್ಯಾಲ್ಕೊಂಡ ಗ್ರಾಮಕ್ಕೆ ತೆರಳುವ ಶಾಲಾ ಮಕ್ಕಳ ಗೋಳಾಟ. ಸಾರಿಗೆ ಇಲಾಖೆ ನಿರ್ಲಕ್ಷ್ಯ, ಮಹಿಳೆಯರು ಮತ್ತು ಶಾಲಾ ವಿದ್ಯಾರ್ಥಿಗಳು ಬೇಸತ್ತು ಹೋರಾಟ. ಪ್ರತಿದಿನ ಬಸ್ಗಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳು, ಸಾರಿಗೆ ಇಲಾಖೆ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ವೀರಣ್ಣ ಹಡ್ಪದ್, NKS TV4 ನ್ಯೂಸ್, ಲಕ್ಷ್ಮೀಶ್ವರ. ನಮ್ದು ಎಕ್ಸಾಮ್ ಐತ್ರಿ, ನಾವು ಹೆಂಗ್ ಓದ್ಕೋಬೇಕ್ರಿ, ನಾವು ಹೆಂಗ್ ಟ್ಯೂಷನ್ ಮಾಡ್ಬೇಕ್ರಿ, ಹೋಗೋದು ಮಕ್ಕೋದು ಅಷ್ಟೇ ಅನ್ರಿ ನಮ್ದು. ಎಷ್ಟು ಗಂಟೆಯಿಂದ ಬಂದಿರಿ? ನಾವು 4 ಗಂಟೆಗೆ ಇಲ್ಲಿ ಅದೇವ್ರಿ ಸರ್. ನಮ್ ಬಸ್ಸನ್ನು ಇಲ್ರಿ ಸರ್. ಯಾವ ಊರಿಗೆ ಹೋಗ್ಬೇಕು? ಹುಲ್ಗೂರು ಹೋಗೋರಿ ಸರ್. ನಾವು ಯಾವ ಸ್ಕೂಲ್ ನಿಮ್ದು? ಮೌಲಾನಾ ಆಜಾದ್ ಸ್ಕೂಲ್ ಸರ್. ಬಸ್ ಬಿಡಾತಿಲ್ರಿ ಸರ್ ಅವ್ರು. 2 ಗಂಟೆ ಮಟ್ಟಕ್ಕಾದ್ರಿ, 2 ಮಟ್ಟಕ್ಕಾದ್ರೂ ಬಸ್ ಇಲ್ಲ. ಅವ್ರಿಗೆ ಡಿಪೋ ಅಲ್ಲಿ ಬಸ್ ಬಿಡೋರ್ ಕೇಳಿದ್ವಿ ನಾವು. ಅವ್ರಿಗೆ ಬಸ್ಗೆ ಬಿಡಾಕ ಅವ್ರು ಇಲ್ರಿ, ಇನ್ನ ಅವ್ರ ಗಾಡಿ ಬಿಡೋರಿಲ್ಲ. ಬಸ್ ಎಲ್ಲಾರು ಫ್ರೀ ಆಗಿ ಇದು ಮಾಡಕತ್ತಾರ ಅಂತ ಹೇಳಕತ್ತಾರ ಅವ್ರು. ಕೇಳಿದ್ರೆ ಅಂತ ಅಲ್ಲಿಗೆ ಅವ್ರು ಕೆತ್ತವ್ರಿ ನನ್ನ ಲೆಕ್ಕ ಸ್ವಲ್ಪ ತಂದೆ ನಾನು ಅಂದ್ ಸೌನೂರು ಮ್ಯಾಗ ಬಂದೇನ್ರಿ ನಾವು 3 ಗಂಟೆಗೆ. 3 ಗಂಟೆದಾಗ ಅಲ್ಲಿ ಬೇದಾಡಿಂದಾಗ ಇಲ್ಲಿ ಬಸ್ ಹಚ್ಚಾರ. ನಮ್ಮ ತಂಗಿಯರು ಇಲ್ಲೇ ಕುಂತಾರ, ಏರೇ ವಿಧಾನ ಬಂದು ಇದ್ರಂತ ಮಾಡಿದ್. ಮತ್ತೆ ಸ್ಕೂಲ್ ಮಕ್ಳು ಹೆಂಗ್ ಮಾಡ್ಬೇಕು, ಊರ್ ಹೋಗೋರ್ ಹೆಂಗ್ ಮಾಡ್ಬೇಕು? ಇಲ್ಲಿಂದ ಎಲ್ಲಿಗೆ ಹೋಗೋರು? ನಾವು ಕೇಳ್ಕೊಂಡು ಹೋಗೋರಿ. ನಾವು ಇಲ್ಲಿಂದ ಇಲ್ಲೇ ಜನರು 4 ಗಂಟೆಗೆ ಕುಂತಾರ. ಇಲ್ಲಿಂದ ಅಲ್ಲಿಗೆ ಬಸ್ ಟೈಮ್ ಇಲ್ಲ, ನಾವು ಹೋಗ್ಲಿಲ್ಲ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕುರುಬರ ಸಂಘ. ಹೌದು ವೀಕ್ಷಕರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ 12, 13, 14ರಂದು ಹಾಲುಮತ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಕುರಿತು ಕಲಬುರಗಿ ವಿಭಾಗದ ಕನಕಗುರು ಪೀಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇದೇ ಡಿಸೆಂಬರ್ 8ರಂದು ಬೆಳಗ್ಗೆ 11 ಗಂಟೆಗೆ ರಾಯಚೂರು ಜಿಲ್ಲೆಯ ತಿಂತಣಿ ಬ್ರೇಜ್ನ ಮಠದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿದ್ದು, ಆದ ಕಾರಣ ಹಾಲುಮತ ಸಮುದಾಯದ ಎಲ್ಲ ನಾಗರಿಕರು ಬಂದು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಕುರುಬ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುನಾಥ್ ಪೂಜಾರಿ ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬು ಪೂಜಾರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ನಾನು ಗುರುನಾಥ್ ಪೂಜಾರಿ, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜಿಲ್ಲಾ ಅಧ್ಯಕ್ಷ. ನನ್ನ ಜೊತೆಗೆ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ಸಾಹೇಬಣ್ಣ ಮಲ್ಲಮ್ಮದೇವರಿದ್ದಾರೆ. ಸಂಘದ ಇನ್ನೊಬ್ಬರು ನಿರ್ದೇಶಕರಾಗಿರುವಂಥ ಡಾಕ್ಟರ್ ಬಾಬು ಪೂಜಾರಿ ಅವರಿದ್ದಾರೆ. ಇನ್ನೊಬ್ಬರು ನಿರ್ದೇಶಕರಾಗಿರುವಂಥ PK ಪೂಜಾರಿ ಅವರಿದ್ದಾರೆ. ಇವತ್ತು ತಮ್ಮ ಮುಂದೆ ಬರಲಿಕ್ಕೆ ಕಾರಣ ಅಂತಂದರೆ, ಕಲಬುರಗಿ ವಿಭಾಗದ ಕನಕಗುರು ಪೀಠದ ಪೀಠಾಧ್ಯಕ್ಷರಾಗಿರುವಂಥ ಪರಮ ಪೂಜ್ಯ ಶ್ರೀ 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 ಸಿದ್ದರಾಮಾನಂದ ಮಹಾಸ್ವಾಮೀಜಿಗಳವರ ಸಾನ್ನಿಧ್ಯದಲ್ಲಿ ದಿನಾಂಕ 8/12/2024ರಂದು ರವಿವಾರದಂದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂತಣಿ ಬ್ರಿಡ್ಜ್ನ ಮಠದಲ್ಲಿ ಒಂದು ಪೂರ್ವಭಾವಿ ಸಭೆ ಅಂತಕ್ಕಂಥದ್ದು ಪೂಜ್ಯರ ಸಾನ್ನಿಧ್ಯದಲ್ಲಿ ಜರುಗ್ತಾ ಇದೆ ಅಂತ. ಯಾಕೆ ಈ ಪೂರ್ವಭಾವಿ ಸಭೆ ಕರೆದಿದ್ದಾರೆ ಅಂತಾರೆ ಅಂದರೆ, ಪ್ರತಿ ವರ್ಷದಂತೆ ಕಲಬುರಗಿ ವಿಭಾಗದ ಸುಮಾರು 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಹಾಲುಮತ ಸಂಸ್ಕೃತ ವೈಭವ ಅಂತಕ್ಕಂಥದ್ದು ಪ್ರತಿ ವರ್ಷ ಮಾಡ್ಕೊಂಡು ಬಂದಿರುವಂಥ ಒಂದು ದೊಡ್ಡ ಸಮಾರಂಭ ಇದೆ. ಈ 2025ರಲ್ಲಿಯೂ ಸಹ ಜನವರಿ ತಿಂಗಳ 12, 13, 14ನೇ ತಾರೀಕು ಹಾಲುಮತ ಸಂಸ್ಕೃತ ವೈಭವ ಅಂತಕ್ಕಂಥ ಭವ್ಯವಾದಂಥ ಸಮಾರಂಭವನ್ನು ಮಾಡ್ತಾ ಇದ್ದಾರೆ. ಆ ಸಮಾರಂಭಕ್ಕೆ ನಾಡಿನ ವಿವಿಧ ಮಠಾಧೀಶರು, ಪೂಜ್ಯರುಗಳು, ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರುವಂಥ ಸಾಧಕರು, ಸಾಹಿತಿಗಳು, ಧಾರ್ಮಿಕ ಪಂಡಿತರು ಮತ್ತು ಶಾಸಕರುಗಳು, ಕೇಂದ್ರದ ಲೋಕಸಭೆ ಸದಸ್ಯರುಗಳು, ರಾಜ್ಯದ ಮಂತ್ರಿಗಳು, ಕೇಂದ್ರದ ಮಂತ್ರಿಗಳು,
ಹಾಗೂ ಹಾಲಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಈ ಜನವರಿ ತಿಂಗಳಲ್ಲಿ ನಡೀತಕ್ಕಂಥ ಹಾಲು ಮತ್ತು ಸಂಸ್ಕೃತ ವೈಭವಕ್ಕೆ ಬರ್ತಾ ಇರೋದರಿಂದ ಮತ್ತು ಅವತ್ತಿನ ದಿವಸ ಏನು 3 ದಿನದ ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ಸಾವಿರ ಲಕ್ಷ ಜನ ಸೇರುವುದರ ಪ್ರಯುಕ್ತವಾಗಿ ಆ ಸಮಾರಂಭವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ದಿನಾಂಕ 8/12/2024 ಪೂಜ್ಯರ ಸಾನ್ನಿಧ್ಯದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಆದ್ದರಿಂದ ಕಲಬುರಗಿ ಜಿಲ್ಲೆಯ ಸಮಸ್ತ ಜಿಲ್ಲಾ ಸಂಘದ ಪದಾಧಿಕಾರಿಗಳು, ತಾಲೂಕು ಸಂಘದ ಪದಾಧಿಕಾರಿಗಳು ಹಾಗೂ ಮಠದ ಭಕ್ತರು ಹಾಗೂ ರಾಯಣ್ಣ ಮತ್ತು ಕನಕದಾಸರ ಅಭಿಮಾನಿಗಳು ಆ ಪೂರ್ವಭಾವಿಗೆ ಸಭೆಗೆ ಹೋಗುವುದ್ರ ಮುಖಾಂತರ ನಾವೆಲ್ಲ ಭಾಗವಹಿಸೋದ್ರ ಮುಖಾಂತರ ಸುಮಾರು 7 ಜಿಲ್ಲೆಗಳಿಂದ ಸುಮಾರು ಒಂದು 2,000ಕ್ಕಿಂತ ಹೆಚ್ಚು ಜನ ಏನಂತಂದರೆ ಆ ಪೂರ್ವಭಾವಿ ಸಭೆಗೆ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಕಲಬುರಗಿ ಜಿಲ್ಲೆಯ ಸಂಪೂರ್ಣವಾದಂಥ ಬೆಂಬಲವನ್ನು ಮಾಡುವುದ್ರ ಮುಖಾಂತರ ಜನವರಿ ತಿಂಗಳಲ್ಲಿ ನಡ್ತಕ್ಕಂಥ ಹಾಲು ಮತ್ತು ಸಂಸ್ಕೃತ ವೈಭವ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಲಿಕ್ಕೆ 8ನೇ ತಾರೀಕಿನಂದು ನಡೀತಕ್ಕಂಥ ಸಭೆಗೆ ನಾವೆಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಸಂಘ ಮಾಡ್ಕೊಳ್ತಾ ಇದ್ದಾರೆ. ನಮಸ್ಕಾರ. ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯಲ್ಲಿರುವ ತೋಟದಲ್ಲಿ ಕನ್ನಡದ ಹಿರಿಯ ಕಲಾವಿದೆ ದಿವಂಗತ ಡಾಕ್ಟರ್ ಲೀಲಾವತಿ ಅವರ ಸವಿ ನೆನಪಿಗಾಗಿ ದೇಗುಲವನ್ನ ನಿರ್ಮಾಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರು ಹಾಗೂ ಗಣ್ಯರು ಭಾಗಿಯಾಗಿದ್ದರು. ಹಿರಿಯ ಕಲಾವಿದರಿಗೆ ವಿನೋದ್ ರಾಜ್ ಸನ್ಮಾನವನ್ನ ನೆರವೇರಿಸಿದರು. NK4 ನ್ಯೂಸ್ ಬ್ಯೂರೋ, ಬೆಂಗಳೂರು. ಹೇಳಿ ಅಣ್ಣ, ಸಾಕಷ್ಟು ಜನ ಮಾತಾಡ್ತಾ ಇದ್ರು. ನಾವು ದೇಗುಲ ನೋಡಿದೀವಿ, ಆದ್ರೆ ತಾಯಿಗೆ ದೇಗುಲ ಕೊಟ್ಟಿರೋಂತ ಪ್ರಪ್ರಥಮವಾದ ಒಂದು ನಟ, ಹಿರಿಯ ನಟ ಅಂತ ಅಂದ್ರೆ ಅದು ವಿನೋದ್ ರಾಜ್ಕುಮಾರ್ ಅಂತ ಹೇಳಿದ್ರು. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಣ್ಣ? ಅದು ಅಭಿಮಾನಿಗಳಿಗೆ ಸೇರಿರುವಂಥದ್ದು, ಅವರ ಭಾವನೆ ಅಷ್ಟೇ. ನಾನು ಅದನ್ನು ತಗೊಳಕ್ಕಾಗಲ್ಲ. ಯಾಕಂದರೆ ಅದು ಎಷ್ಟು ನಾವು ತಾಯಿಗೆ ಎಷ್ಟು ಸೇವೆ ಮಾಡಿದ್ರು ಸಾಲದು. ಅವರು 9 ತಿಂಗಳು ಹೊತ್ತು ಹೊಸಲನ್ನ ದಾಟಿರೋ ಋಣನ ನಾವು ಯಾರೂ ತೀರ್ಸೋಕ್ಕಾಗಲ್ಲ ಈ ಭೂಮಿ ಮೇಲೆ. ಇನ್ನು ಹೋಗಿ ಕೈ ಮುಗಿತೀವಿ, ಇನ್ನೊಂದು ಕಡೆ ಇನ್ನೊಂದು ಮಾಡ್ತೀವಿ. ಅಲ್ಲೇ ಸ್ವಲ್ಪ ಬಾರು ಅಂದರೆ ಅಯ್ಯೋ ಸ್ವಲ್ಪ ಇರು ಓಟ್ ಬರ್ತೀನಿ ಅಂತೀವಿ. ಅಯ್ಯೋ ಅಂತ ನಾವು ಕರೆದಾಗ ಮಕ್ಕಳಾಗಿದ್ದಾಗ ಏನಾಯ್ತು ಮಗನೇ ಅಂತ ಕೇಳಿ ಜೀವ ಮಾತ್ರ ತಾಯಿ. ಅಷ್ಟೇ. ಸಾಕಷ್ಟು ಜನ ಕಲಾವಿದರುಗಳು ಬಂದಿದ್ರು, ಚಿತ್ರರಂಗದ ಕಲಾವಿದರು ಬಂದಿದ್ರು. ಏನು ಅನ್ನಿಸ್ತಾ ಇದೆ? ತುಂಬ ಸಂತೋಷ ಅನ್ನಿಸ್ತಾ ಇದೆ. ದೇವ್ರು ನನಗೆ ಸಾಕಷ್ಟು ಶಕ್ತಿ ಕೊಡಲಿ. ಎಲ್ಲವನ್ನೂ ನಾವು ಪೂರೈಸೋಕ್ಕಾಗಲ್ಲ ಜೀವನದಲ್ಲಿ. ಫಾರ್ ಎಕ್ಸಾಂಪಲ್, ನಾನು ಇವ್ರನ್ನ ಕಟ್ಕೊಂಡೆ, ಪಾಪ ಸುಮಾರು ಅವ್ರ ಜೊತೆ ಬಾಳಿಕೆ ಆಗಲಿಲ್ಲ. ನನಗೆ ಜೀವನ ವಿಚಿತ್ರವಾದ ಒಂದು ಇದರಲ್ಲಿ ಹೋಗ್ತಾ ಇರುತ್ತೆ. ಏನಾಗಲಿಲ್ಲ ಅಂದರೂ ಕೂಡ ಹೃದಯದಲ್ಲಿ ಆ ಪ್ರೀತಿ ಅನ್ನುವಂಥದ್ದು ಯಾವತ್ತೂ ಅಳಿಸೋಗಲ್ಲ. ಅದು इंसान किसी से दुनिया में एक बार मोहब्बत करता है, इस दर्द को लेकर जीता है, इस दर्द को लेकर मरता है, प्यार किया तो डरना क्या. ಸದಾ ನಿಮ್ಗೆ ತಾಯಿ ಬೆಂಬಲವಾಗಿ ನಿಲ್ತಿದ್ರು ಅಣ್ಣ. ಇವತ್ತು ತಾಯಿಗೆ ದೇಗುಲ ಕಟ್ಟಿದ್ರ, ಜೊತೆಗೆ ನಿಮ್ಗೆ ಬೆಂಬಲವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಮಡದಿ ಇರ್ಬೋದು, ನಿಮ್ಮ ಮಗ ಇರ್ಬೋದು ನಿಲ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅವರಿಗೆ ಏನಾಗಿದೆ, ತಮಿಳ್ನಾಡಿದ ಒಂದು ಜವಾಬ್ದಾರಿ ಕೊಟ್ಟಿದ್ದೀನಿ ನಾನು. ಅದೇ ಅವ್ರಿಗೆ ಸಾಕಷ್ಟು ತಲೆಯಲ್ಲಿ ಹುಳ ಬಿಟ್ಟಂಗೆ. ಅದನ್ನು ನೋಡ್ಕೊಬೇಕು, ಹುಡುಗ ಅವನು ಓದೋದನ್ನ ಸ್ವಲ್ಪ ನೋಡ್ಕೊಬೇಕು. ಅವ್ರಿಗೆ ಸ್ವಲ್ಪ ಕಾಲ ಆಮೇಲೆ ಬರ್ತಾರೆ. ಎಲ್ಲರಿಗೂ ಇಲ್ಲಿ ಕೂಡ ಸಿಕ್ಕಾಪಟ್ಟೆ ವಿಭಾಗ ಹೋಗುತ್ತೆ. ಇದು ಕೂಡ ಇದು ನೋಡ್ಕೋಬೇಕು. ಬರ್ತಾರೆ. ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ, ವಿನೋದ್ ರಾಜ್ ಅವರು ತಾಯಿ ಬಗ್ಗೆ ಜಾಸ್ತಿ ಚಿಂತನೆ ಮಾಡ್ತಾವ್ರೆ, ಅವ್ರ ಬಗ್ಗೆ ನೆಲಮಂಗಲ ತಾಲೂಕಿನ ಜನತೆ ಇದೆ ಅಂತ ಅಂದ್ಬಿಟ್ಟು ಕೂಡ ಮಾತಾಡ್ತಾ ಇದ್ದಾರೆ. ತಾವು ಕೂಡ ಸ್ವಲ್ಪ ಚಿಂತೆಯಿಂದ ಹೊರಗಡೆ ಬಂದು ಎಲ್ಲಾ ಜೀವನದಲ್ಲಿ ಒಂದಾಗ್ತೀರಾ ಅಂತ ಒಂದು ನಂಬಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯನು? ಇರ್ತೀವಿ, ಖಂಡಿತ ಒಂದಾಗಿರ್ತೀವಿ. ಇವತ್ತು ಜನಗಳ ಮಧ್ಯೆನೇ ಇದ್ದೀನಿ ನಾನು, ಜನಸಾಮಾನ್ಯನಾಗೇ ಇದ್ದೀನಿ. ಅದರಲ್ಲೇ ನೆಮ್ಮದಿ ಇದೆ. ಅದೇ ಆಧ್ಯಾತ್ಮಿಕ. ಇದು ನಂದು, ಅದು ನಂದು, ಇವ್ರು ನನ್ನವರು, ಯಾರು ನಿನ್ನವರು ಕೊನೆಯಲ್ಲಿ? ಏದು ಒಂದು ಊರು, ಏದು ಒಂದು ಪೇರು, ಯಾವುದು ನಿನ್ನ ಊರು, ಯಾವುದು ನಿನ್ನ ಹೆಸರು, ಯಾರು ಹುಟ್ರಾರ್, ಯಾರ ಎಲ್ಲಾರು, ನಿಮ್ಮ ಹುಟ್ಟಿದ್ದೆಲ್ಲಿ, ಸಾಯೋದಿಲ್ಲೋ ನಮಗೆ ಗೊತ್ತಿಲ್ಲ ಅಲ್ವಾ ಅಪ್ಪಾಜಿ. ಇದೇ ತಾನೇ ಆಧ್ಯಾತ್ಮಿಕ. ಹಾಗಾಗಿ ಬದುಕಿರುವಷ್ಟು ಕಾಲ ಆ ವಿಶ್ವಾಸ, ಪ್ರೀತಿಗೆ ಧಕ್ಕೆ ಬರ್ದಿದ್ದಾಗೆ ನಡ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸಾಕಪ್ಪಾಜಿ, ಜೀವನ ರಿಯಲ್ ಮೇಕಪ್ ಹಚ್ಚಾಯ್ತು. ರಿಯಲ್ ಮೇಕಪ್ ಇದು ರಿಯಲ್. ಆಯ್ತಣ್ಣ. ಮಾನ್ವಿ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರಾಗಿ ಮೆಹಬೂಬ್ ಖುರೇಶಿ ಆಯ್ಕೆ. ಸಂಘದ ಸಿದ್ಧಾಂತದಂತೆ ನಡೆಯುವೆ ಎಂದ ಮೆಹಬೂಬ್ ಖುರೇಶಿ
ಕಾರ್ಯಾಧ್ಯಕ್ಷರಾಗಿ ಎಂಡಿ ಫಯಾಜ್ ಆಯ್ಕೆ, ರಾಜ್ಯ ಸಂಚಾಲಕ ಸೈಯದ್ ಹುಸೇನ್ ಸಾಹೇಬ್ ಬಾಗಿ. ಸರ್ವ ಜನಾಂಗಕ್ಕೆ ಸೇವೆ ಸಲ್ಲಿಸುವಂತೆ ಸೈಯದ್ ಹುಸೇನ್ ಸಲಹೆ. ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರಾಗಿ ಮೆಹಬೂಬ್ ಕುರೇಶಿ ಹಾಗೂ ಗೌರವಾಧ್ಯಕ್ಷರಾಗಿ ಎಂಡಿ ಫಯಾಜ್ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಸಂಘದ ಬದ್ಧತೆಯಂತೆ ನಡೆಯಬೇಕು ಎಂದು ಟಿಪ್ಪು ಸುಲ್ತಾನ್ ಸಂಘದ ರಾಜ್ಯ ಸಂಚಾಲಕ ಸೈಯದ್ ಹುಸೇನ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಟಿಪ್ಪು ಸುಲ್ತಾನ್ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾತನಾಡಿ, ಸಂಘದ ಅಧ್ಯಕ್ಷರಾಗಿ ಮುಂದುವರಿಯುವುದರ ಜೊತೆಗೆ ಶೋಷಿತ ಜನಾಂಗದವರಿಗೆ ಅನ್ಯಾಯವಾದರೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಎಂದರು. ನೂತನ ತಾಲೂಕಾಧ್ಯಕ್ಷ ಮೆಹಬೂಬ್ ಖುರೇಶಿ ಮಾತನಾಡಿ, ನನಗೆ ತಾಲೂಕಾಧ್ಯಕ್ಷ ಸ್ಥಾನ ನೀಡಲಾಗಿದ್ದು, ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವುದರ ಜೊತೆಗೆ ಎಲ್ಲ ಜಾತಿಯ ಜನಾಂಗದವರಿಗೆ ಅನ್ಯಾಯವಾದರೆ ಅವರ ಜೊತೆ ನಿಂತು ಹೋರಾಟ ಮಾಡುವ ಕೆಲಸ ಮಾಡುತ್ತೇನೆ ಎಂದರು. ಕಾರ್ಯಾಧ್ಯಕ್ಷರಾದ ಎಂಡಿ ಫಯಾಜ್ ಮಾತನಾಡಿದರು. ಎಂಡಿ ಗೌಸ್, NKS TV4 ನ್ಯೂಸ್, ಮಾನ್ವಿ. ಮಾಡಿ ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ನಾವು ಸಂಚಾಲಕರಾಗಿ ನೇಮಕ ಮಾಡಿ ಅನೇಕ ಕಾರ್ಯಕ್ರಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಹಿಂದಿನ 2015ರಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ಅನೇಕ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರು, ಡಾಕ್ಟರು, ವೈದ್ಯರು ಮತ್ತು ಪತ್ರಕರ್ತರಿಗೆ ನಾವು ಗುರುತಿಸಿ ಸನ್ಮಾನ ಮಾಡಿ ಪ್ರಶಸ್ತಿ ನೀಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಅನೇಕ ಚಟುವಟಿಕೆಯಲ್ಲಿ ನಾನು ಮತ್ತು ನನ್ನ ಮಿತ್ರರಾದಂಥ ತಾಲೂಕು ಅಧ್ಯಕ್ಷ ಖಲೀಲ್ ಖುರೇಶಿ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಸೇರಿ ಈ ಜಿಲ್ಲೆಯಲ್ಲಿ ಒಂದು ಸಂಘದ ಹೆಸರು ನಾವು ಬೆಳೆಸಿದ್ವಿ. ಮಾನ್ವಿಯಲ್ಲಿ ಸಹ ಸಂಘದ ಹೆಸರು ನಾವು ಬೆಳೆಸ್ಕೊಂಡು ಇಂದು ಸಹ ನಾವು ಮುಂದುವರಿಸ್ತಾ ಇದ್ದೀವಿ. ಆದರೆ ಇವತ್ತು ನನ್ನ ಮಿತ್ರರಿಗೆ ನನ್ನ ಸ್ಥಾನವನ್ನು ತ್ಯಾಗ ಮಾಡಿದ್ದಾರೆ. ಅದರ ಬದಲಾಗಿ ಬೇರೆಯವರನ್ನು ಮಾಡಬೇಕಂತ ನಮಗೆ ಪೂರ್ತಿ ಚಿಂತೆ ಇತ್ತು. ಅಷ್ಟರಲ್ಲಿ ನನ್ನ ಮಿತ್ರರಾದಂಥ ಯುವ ನಾಯಕರಾದಂಥ ಮೆಹಬೂಬ್ ಖುರೇಶಿಯವರನ್ನು ನಾನು ಕೆಲವು ಸಲಹೆಯನ್ನು ಹೇಳಿದ್ದೀನಿ. ಸಂಘಟನೆಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಟುವಟಿಕೆ ಮಾಡಿ ಮತ್ತೆ ಟಿಪ್ಪು ಸುಲ್ತಾನ್ ಸಂಘದ ಒಂದು ಸಂಘಟನೆ ಇಡೀ ತಾಲೂಕಿನಲ್ಲಿ ಒಂದು ಸಂಘಟನೆ ಮಾಡಿ ಬರುವ ದಿನಗಳಲ್ಲಿ ಒಂದು ಸಮಾವೇಶ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಕಾರ್ಯಾಧ್ಯಕ್ಷರಾದಂಥ ಫಯ್ಯಾಜ್ ಅವರಿಬ್ಬರು ಮತ್ತು ಉಳಿದ ಪದಾಧಿಕಾರಿಗಳು ಮಾಡಕ ಮೆಹಬೂಬ್ ಅವರಿಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ. ಯಾವುದೇ ಕಾರ್ಯಕ್ರಮ ಮಾಡಿದರೆ ನನ್ನ ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಅಬ್ದುಲ್ಲಾ ಫೈರೂಸ್ ಮತ್ತು ನಮ್ಮ ತಾಲೂಕು ಅಧ್ಯಕ್ಷ ಮಾಜಿ ಅಧ್ಯಕ್ಷರಿದ್ದರೆ ನಮ್ಮ ಮಾರ್ಗದರ್ಶನ ನಮ್ಮನ್ನು ಕೇಳಬೇಕು. ಸಂಪೂರ್ಣ ನನ್ನ ಬೆಂಬಲ. ಒಂದು ಕಾರ್ಯಕ್ರಮ ನಾನು ಅದಕ್ಕೆ ಸೇರಿ ಮುಂದಿನ ಒಂದು 2-3 ತಿಂಗಳಲ್ಲಿ ನಾವು ಒಂದು ಬೃಹತ್ ಸಮಾವೇಶ ಮಾಡ್ತಾಯಿದ್ವಿ. ಇವತ್ತಿನ ಈ ಅಧ್ಯಕ್ಷವನ್ನು ನನ್ನ ಮಿತ್ರರಾದಂಥ ಖಲೀಲ್ ಖುರೇಶಿ ಅವರ ನನ್ನ ತ್ಯಾಗವನ್ನು ಮಾಡಿ ಆ ಸ್ಥಾನವನ್ನು ಮೆಹಬೂಬ್ ಖುರೇಶಿ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ. ಅವರನ್ನು ನಾವು ಮುಂದಿನ ಸಂಘಟನೆ ಮಾಡಲಿಕ್ಕೆ ಸಂಪೂರ್ಣ ಬೆಂಬಲ ಮತ್ತು ಕಾರ್ಯಾಧ್ಯಕ್ಷರಾಗಿ ಎಂಡಿ ಫಯಾಜ್ ಅವರನ್ನು, ಮುಂದ ಸೆಕ್ರೆಟರಿ, ಉಳಿದ ಉಪಾಧ್ಯಕ್ಷರು, ಖಜಾಂಚಿ, ಈ ಕೋತ್ನಾಳ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಲ್ಲ ಕುರುಡಿ ಇಲ್ಲಿ ಬರ್ತದೆ ನಮ್ಮ ಕ್ಷೇತ್ರಕ್ಕೆ, ಇಲ್ಲಿ ನಮ್ಮ ಮಾನ್ವಿ ತಾಲೂಕು ಬರ್ತದೆ, ಅಲ್ಲಿ ತನಕ ಮಾಡಲಿಕ್ಕೆ ಸಂಪೂರ್ಣ ಬೆಂಬಲ ಅವರಿಗೆ ನಾವು ನೀಡ್ತಿದ್ವಿ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಟಿಪ್ಪು ಸುಲ್ತಾನ್ ಅವರ ಮಾರ್ಗದರ್ಶನ ಇಂದಿನ ಯುವ ಪೀಳಿಗೆ ಮತ್ತು ಎಲ್ಲ ಸಮಾಜದವರಿಗೆ ಅವರು ಮಾಡಿರ್ತಕ್ಕಂಥ ಸಾಧನೆ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕೆಂದು ಮತ್ತೊಮ್ಮೆ ಹೇಳುತ್ತಾ ನನ್ನ ಮಾತು. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ಸ್ನೇಹಿತರೆ, ಇವತ್ತು ಉದ್ದೇಶ ಏನೆಂದರೆ ಟಿಪ್ಪು ಸುಲ್ತಾನ್ ಸಂಘದ ತಾಲೂಕು ಅಧ್ಯಕ್ಷನಾಗಿ ನೂತನ ಆಯ್ಕೆ ಮಾಡಿದ್ದಾರೆ ನಮ್ಮ ಸೈಯದ್ ಹುಸೇನ್ ರಾಜ್ಯ ಸಂಚಾಲಕರು, ಅಧ್ಯಕ್ಷರು ನೇಮಕ ಮಾಡಲಾಗಿದೆ. ಮಾನ್ವಿ ತಾಲೂಕು ಟಿಪ್ಪು ಸುಲ್ತಾನ್ ಸಂಘದ ತಾಲೂಕು ಅಧ್ಯಕ್ಷ ನನಗೆ ಆಯ್ಕೆ ಮಾಡಿದ್ದಾರೆ. ಉಪಾಧ್ಯಕ್ಷ ಆಗಿ ಫಯಾಜ್ ಹುಸೇನ್ಗೆ ಆಯ್ಕೆ ಮಾಡಿದ್ದಾರೆ. ಯಾವುದೇ ಸಮಾಜದ ಕೆಲಸ ಕಾರ್ಯಗಾರವಿರಲಿ, ಯಾವುದೇ ಸಮಾಜದಲ್ಲಿ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ನನಗೆ ಮಾಡಿದ್ದಾರೆ. ಆದರೆ ಯಾವುದೇ ಸಮಾಜದ ಕೆಲಸದಾಗಲಿ ನಾನು ಮುಂದೆ ನಿಂತು ಕೆಲಸ ಮಾಡ್ತೀನಿ. ಯಾವುದೇ ಕೆಲಸಗಾಗಲಿ, ಬಡವ್ರದ್ದಾಗಲಿ, ದೀನ ದಲಿತರದಾಗಲಿ, ಯಾವುದೇ ಕೆಲಸ ಆಗಲಿ ನಾನು ಅದಕ್ಕೆ ಮುಂಚೆನಾಗಿ ಕೆಲಸ ಮಾಡ್ತೀನಿ. ಯಾವುದೇ ಕೆಲಸ ಆಗಲಿ, ಯಾವುದೇ ಜಾತಿ ಆಗಲಿ ನಾನು ಒಬ್ಬ ಟಿಪ್ಪು ಸುಲ್ತಾನ್ ತಾಲೂಕು ಅಧ್ಯಕ್ಷ ನೇಮಕ ಮಾಡಿದ್ದಾರಲ್ಲ, ಇವರಿಗೆ ಸೈಯದ್ ಹುಸೇನ್ ಸಾಹೇಬರಿಗೆ ಹಾಗೂ ನಮ್ಮ ಅಣ್ಣವರಾದ ಖಲೀಲ್ ಖುರೇಶಿ ಅಣ್ಣವರು ಇಂದಿನ ತಾಲೂಕು ಅಧ್ಯಕ್ಷರು ಅವರೇ ಅವರೇ ಇದ್ದರು. ಹಾಗೆ ಈಗ ನನಗೆ ಆಯ್ಕೆ ಮಾಡಿದ್ದಾರೆ ತಾಲೂಕು ಅಧ್ಯಕ್ಷನಾಗಿ. ಯಾವುದೇ ಸಮಾಜದ ಕೆಲಸ ಕಾರ್ಯಗಾರದಲ್ಲಿ ಬಡವ್ರದ್ದಾಗಲಿ, ದೀನ ದಲಿತರದಾಗಲಿ, ಯಾವುದೇ ಕೆಲಸಗಾಗಲಿ ನಾನು ಅದು ಮುಂದೆ ನಿಂತು
ಕೆಲಸ ಮಾಡ್ತೀನಿ. ಯಾವುದೇ ಕೆಲಸ ಆಗಲಿ, ಸಂಘಟನೆ ಆಗಲಿ, ಟಿಪ್ಪು ಸುಲ್ತಾನ್ ಸಂಘಟನೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಂಜೆ ಪಾತಣ್ಣ ಅವಿರೋಧ ಆಯ್ಕೆ. ಹೌದು, ಪಾವಗಡ ತಾಲೂಕಿನ ಬೈಯನ್ ಹೊಸಕೋಟೆ ಹೋಬಳಿಯ ಜೆ ಅಜ್ಜಮ್ಮನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಂಜೆ ಪಾತಣ್ಣ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದಿನ ಅಧ್ಯಕ್ಷ ಚೌಡಮ್ಮನವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಮೇಗಲಪಾಳ್ಯ ಗ್ರಾಮದ ಎಂಜೆ ಪಾತಣ್ಣವರು ಮಾತ್ರ ನಾಮಪತ್ರವನ್ನ ಸಲ್ಲಿಸಿದರು. ಬೇರೆ ನಾಮಪತ್ರಗಳು ಸಲ್ಲಿಕೆಯಾಗದ ಕಾರಣ ತಹಶೀಲ್ದಾರ್ ವರದರಾಜರವರು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಎಂಜೆ ಪಾತಣ್ಣವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಅಧಿಕಾರವನ್ನ ವಹಿಸಿಕೊಟ್ರು. ಈ ಸಂದರ್ಭದಲ್ಲಿ ಪಿಡಿಒ ಮುದ್ದಣ್ಣ, ಜಿಟಿ ರೆಡ್ಡಿ, ಪಾತಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅನಿಲ್ ಯಾದವ್, NK64 ನ್ಯೂಸ್ ಬ್ಯೂರೋ, ಪಾವಗಡ. ನಮ್ಮ ಗ್ರಾಮ ಪಂಚಾಯತಿ ಅಚ್ಚಮ್ಮನಹಳ್ಳಿಯಲ್ಲಿ ನೂತನವಾಗಿ ನಮ್ಮ ಪಾತಣ್ಣವರು ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕಾಗಿ ಆಯ್ಕೆ ಆಗಿರ್ತಾರೆ. ಅವರಿಗೆ ವಂದನೆಗಳನ್ನು ತಿಳಿಸ್ತಾ, ಅಥವಾ ಗ್ರಾಮ ಪಂಚಾಯತಿಯ ಯಾವುದೇ ಸರ್ವನ್ಮತ ಆಗಿ ಏನು ಗ್ರಾಮ ನೈರ್ಮಲ್ಯ ಆಗ್ಬೋದು, ಅಥವಾ ಕುಡಿಯುವ ನೀರಿನ ಬಗ್ಗೆ ಆಗ್ಬೋದು, ಅಥವಾ ಸ್ವಚ್ಛತೆ ಬಗ್ಗೆ ಆಗ್ಬೋದು, ಬೀದಿ ದೀಪಗಳ ಬಗ್ಗೆ ಆಗ್ಬೋದು, ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಅವಿರೋಧವಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಈ ಮೂಲಕವಾಗಿ ತಿಳಿಸ್ತಾ ಇದ್ದೀವಿ. ಟೋಟಲ್ 15 ಜನ ಗ್ರಾಮ ಪಂಚಾಯತಿ ಮೆಂಬರ್ರು, ಅದರಲ್ಲಿ 12 ಜನ ಗೈರು, 3 ಜನ ಗೈರು, 12 ಜನ ಹಾಜರಾಗಿರ್ತಾರೆ. ಅವಿರೋಧವಾಗಿ ಪಾತಣ್ಣ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಈಗ ಒಬ್ಬರೇ ಕಂಟೆಸ್ಟ್ ಮಾಡಿದ್ರೆ ಬೇರೆ ಯಾರಾದ್ರೂ? ಒಬ್ಬರೊಬ್ಬರು. ನಾನು ಅಧ್ಯಕ್ಷನಾಗಿದ್ದೀನಿ. ಎಲ್ಲ ಸ್ವಚ್ಛತೆ ಅಭಿವೃದ್ಧಿ ಬಗ್ಗೆ ಆದ್ಯತೆಯನ್ನು ಕೊಡ್ತೀವಿ. ಕುಡಿಯೋ ನೀರು ಚೆನ್ನಾಗಿ ಬಿಡ್ತೀವಿ, ಮಾಡಿಸ್ತೀವಿ ಅಂತ ಎಲ್ಲ ಸ್ವಚ್ಛತೆ. ಮಧ್ಯ ಕರ್ನಾಟಕದ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ದೊಡ್ಡ ಕಾರ್ತಿಕೋತ್ಸವ ಶುಕ್ರವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಹೌದು, ಮಧ್ಯಾಹ್ನ 3 ಗಂಟೆಗೆ ಸ್ವಾಮಿಯ ಉತ್ಸವ ಮೂರ್ತಿಯ ರಥದಲ್ಲಿ ಪ್ರತಿಷ್ಠಾಪಿಸುತ್ತಿದ್ದಂತೆ ಜಯಘೋಷವನ್ನ ಭಕ್ತಾದಿಗಳು ಕೂಗಿದರು. ರಥ ಸಾಗುವ ಹಾದಿಯುದ್ದಕ್ಕೂ ಮಹಿಳೆಯರು, ಮಕ್ಕಳು ಬಾಳೆಹಣ್ಣು, ಕಾಳುಮೆಣಸು, ಬೆಲ್ಲದ ಚೂರನ್ನ ಅರ್ಪಿಸಿ ತಮ್ಮ ಆರೈಕೆಯನ್ನ ತೀರಿಸಿದರು. ಶುಕ್ರವಾರ ಬೆಳಗ್ಗೆಯಿಂದಲೇ ಬಣ್ಣ ಬಣ್ಣದ ಬಾವುಟಗಳಿಂದ ರಥವನ್ನ ಸಿಂಗಾರ ಮಾಡಲಾಗಿತ್ತು. ಸಕಲ ಪೂಜಾ ವಿಧಿವಿಧಾನಗಳಿಂದ ಪ್ರತಿಷ್ಠಾಪಿಸಿದ ರಥಕ್ಕೆ ಚಾಲನೆಯನ್ನ ನೀಡಲಾಯಿತು. ಜನಪದ ಕಲಾ ತಂಡಗಳಾದ ನಂದಿಕೋಲು, ಡೊಳ್ಳು ಕುಣಿತ, ಮೇಧವಾದ್ಯಗಳೊಂದಿಗೆ ಉತ್ಸವಕ್ಕೆ ಮೆರುಗು ತಂದವು. ಈ ಸಂದರ್ಭದಲ್ಲಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ, ಸಿಬ್ಬಂದಿ ಸತೀಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಶ್ರೀಕಾಂತ್, ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ, ದೇವಸ್ಥಾನ ಕಮಿಟಿಯ ಸದಸ್ಯ ಕಾವಲಪ್ಪರ ತಿಪ್ಪೇರುದ್ರಪ್ಪ, ಪಟ್ಟಣ ಪಂಚಾಯಿತಿಯ ಸದಸ್ಯರು ಸೇರಿದಂತೆ ಅನೇಕ ಭಕ್ತರು, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಕೆಇಬಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹರೀಶ್ ನಾಯ್ಕನಹಟ್ಟಿ, NK64 ಚಿತ್ರದುರ್ಗ. ಒಂದು ನಿಮಿಷ ಹೇಳಿಬೇಡ್ರಿ. ಜೆಎಸ್ಎಸ್ ಔಷಧ ವಿಜ್ಞಾನ ಮಹಾವಿದ್ಯಾಲಯ ಮೈಸೂರು ಇವರ ವತಿಯಿಂದ ಯೋಸಫ್ ಅಹ್ಮದ್ ರಸಾಯನಶಾಸ್ತ್ರ ಶಿಬಿರವನ್ನು 9 ರಿಂದ 11ನೇ ತಾರೀಕಿನವರೆಗೂ ಜೆಎಸ್ಎಸ್ ಔಷಧ ವಿಜ್ಞಾನ ಕಾಲೇಜು ಆವರಣದಲ್ಲಿ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಇಂಡಿಯಾ ಮತ್ತು ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ಮೈಸೂರು ಸಂಯುಕ್ತವಾಗಿ ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯದ 9ನೇ ತರಗತಿಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ರಸಾಯನಶಾಸ್ತ್ರದ ಮೇಲೆ ಆಸಕ್ತಿಯನ್ನ ಪ್ರೇರೇಪಿಸುವುದು ಮತ್ತು ಉತ್ತೇಜಿಸುವುದು ಎಂದು ಡಾಕ್ಟರ್ ಬಿಎಂ ಗುರುಪಾದಯ್ಯ ಪ್ರೊಫೆಸರ್ ಹಾಗೂ ಶಿಬಿರದ ಸಂಯೋಜಕರು ಜೆಎಸ್ಎಸ್ ಔಷಧ ವಿಜ್ಞಾನ ಕಾಲೇಜು ಮೈಸೂರು ಹಾಗೂ ಪ್ರಶಾಂತ್ ಕುಮಾರ್ ಮೈಸೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ಈ ಶಿಬಿರದಲ್ಲಿ ಮೈಸೂರು ಗ್ರಾಮೀಣ ಮತ್ತು ನಗರ, ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ ಮತ್ತು ಚಿಕ್ಕೋಡಿ ಜಿಲ್ಲೆಗಳ ವಿವಿಧ ಸರ್ಕಾರಿ ಶಾಲೆಗಳ 93 ಜನ 9ನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸುತ್ತಾ ಇದ್ದಾರೆ. ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿಯ ಯೂಸಾಫ್
ಹಮೀದ್ ಸ್ಫೂರ್ತಿದಾಯಕ ವಿಜ್ಞಾನ ಕಾರ್ಯಕ್ರಮದ ಭಾಗವಾಗಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ರಸಾಯನಶಾಸ್ತ್ರದ ಉಪಹಾಸ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಮಾಡಿಕೊಡುತ್ತದೆ ಮತ್ತು ವಿಷಯದ ಬಗ್ಗೆ ಜಾಗೃತಿ ಮತ್ತು ದೀರ್ಘಕಾಲ ಆಸಕ್ತಿ ಬೆಳೆಯಲು ಪ್ರೇರೇಪಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಎಚ್ ಬಸವನಗೌಡಪ್ಪ, ಉಪ ಕುಲಪತಿಗಳು, ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ಮೈಸೂರು ಅಧ್ಯಕ್ಷತೆಯನ್ನ ಡಾಕ್ಟರ್ ಟಿಎಂ ಪ್ರಮೋದ್ ಕುಮಾರ್, ಪ್ರಾಂಶುಪಾಲರು, ಜೆಎಸ್ಎಸ್ ಅಂಶದ ವಿಜ್ಞಾನ ಕಾಲೇಜು ಮೈಸೂರು ಮಿಸ್ ಮೆಲಿಸಾ ಮಂಡೋಜ್, ಕಾರ್ಯಕ್ರಮದ ಕಾರ್ಯನಿರ್ವಾಹಕ, ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಬೆಂಗಳೂರು. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಿಆರ್ ಪ್ರಶಾಂತ್ ಕುಮಾರ್, ಡಾಕ್ಟರ್ ಜಿವಿ ಪೂಜಾರ್, ಡಾಕ್ಟರ್ ಗುರುಪಾದಯ್ಯ ಹಾಜರಿದ್ದರು. ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮೈಸೂರು. ನನ್ನ ಪಕ್ಕದಲ್ಲಿ ಡಾಕ್ಟರ್ ಡಿ.ಎಂ. ಗುರುಪಾದಯ್ಯ ಅವರ ಪಕ್ಕದಲ್ಲಿ ನಮ್ಮ ಪ್ರಾಂಶುಪಾಲರಾದಂಥ ಡಾಕ್ಟರ್ ಟಿ.ಎಂ. ಪ್ರಮೋದ್ ಕುಮಾರ್ ಅವರಿದ್ದಾರೆ. ಡಾಕ್ಟರ್ ಟಿ.ಎಂ. ಪ್ರಮೋದ್ ಕುಮಾರ್ ಅವರ ಪಕ್ಕದಲ್ಲಿ ಈ RSC ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿರ್ತಕ್ಕಂಥ ಕುಮಾರಿ ಮೆಲಿಸಾ ಅವರಿದ್ದಾರೆ. ಅವರ ಪಕ್ಕದಲ್ಲಿ ನಮ್ಮ JSS ಫಾರ್ಮಸಿ ಕಾಲೇಜಿನ ಉಪ ಪ್ರಾಂಶುಪಾಲರಾದಂಥ ಡಾಕ್ಟರ್ ಜಿವಿ ಪೂಜಾರ್ ಅವರಿದ್ದಾರೆ. ನಮ್ಮ ಈ JSS ಫಾರ್ಮಸಿ ಕಾಲೇಜಿನಲ್ಲಿ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ UK ಅವರು ಇಂಡಿಯಾದ ಒಂದು ಶಾಖೆಯ ಮೂಲಕ ನಮ್ಮಲ್ಲಿ ಈ ಕೆಮಿಸ್ಟ್ರಿ ಕ್ಯಾಂಪ್ ಅಂತ ಹೇಳಿ ಆಯೋಜಿಸಿರ್ತಾರೆ. ಇದು ಬೇಸಿಕಲಿ ಯಾವ ಥರ ಅಂತ ಹೇಳಿದ್ರೆ ಕೆಮಿಸ್ಟ್ರಿ ಬಗ್ಗೆ ಸ್ಕೂಲಿನ ಮಕ್ಕಳಿಗೆ ಹೆಚ್ಚು ಭಯ ಇಲ್ಲದಂಗೆ ನಾವು ಇಂಟ್ರೆಸ್ಟಿಂಗ್ ಆಗಿ ಹೇಗೆ ನಾವು ಅವ್ರಿಗೆ ಅದರ ಬಗ್ಗೆ ಹೇಳ್ಕೊಡ್ಬೋದು ಅನ್ನೋದು ಒಂದು ಇದರ ವಿಚಾರ ಆಗಿರುತ್ತೆ. ಇದು JSS ಸಂಸ್ಥೆಗಳಲ್ಲೇ ಇದು ಫಸ್ಟ್ ಟೈಮ್ JSS ಫಾರ್ಮಸಿ ಕಾಲೇಜ್ ಮೈಸೂರಿನಲ್ಲಿ ಒಂದು ಹಮ್ಮಿಕೊಳ್ಳೋದಕ್ಕೆ ಒಂದು ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಅವರು ನಮಗೆ ಒಂದು ಅವಕಾಶ ಮಾಡಿಕೊಂಡಿರ್ತಾರೆ. ಇದರ ಹಿನ್ನೆಲೆ ಅಂತಂದ್ರೆ ಡಾಕ್ಟರ್ ಗುರುಪಾದಯ್ಯ ಈ ಒಂದು ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಒಂದು ಸೆಮಿನಾರ್ಗೆ ಅಟೆಂಡ್ ಆಗಿದ್ರು. ಅಲ್ಲಿ ಮೆಲೆಸಾ ಕಾಂಟ್ಯಾಕ್ಟ್ಗೆ ಬಂದ ಮೇಲೆ ನೀವು ಈ ಥರ ಆಯೋಜಿಸ್ಬೋದಾ ಅಂತ ಕೇಳ್ಕೊಂಡಾಗ ಆಲ್ಮೋಸ್ಟ್ ಒಂದು 2 ತಿಂಗಳಿಂದ ಇದ್ರ ಬಗ್ಗೆ ಪ್ಲಾನ್ ಮಾಡಿದ್ರು. ಈ ಯೂಸುಫ್ ಹಮೀದ್ ಅನ್ನೋರು ಸಿಪ್ಲಾ ಕಂಪನಿಯ ಫೌಂಡರ್ ಮೆಂಬರ್ ಅವರು. ಆಮೇಲೆ ಅವರು ಒಂದು ನಾಮಕಾರ್ಥಕವಾಗಿ ಈ ಒಂದು ಹೆಸರನ್ನ ಇದು ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಅವರು ಕೆಮಿಸ್ಟ್ರಿ ಕ್ಯಾಂಪ್ಗೆ ಇಟ್ಟಿರ್ತಾರೆ. ಆ ಕೆಮಿಸ್ಟ್ರಿ ಕ್ಯಾಂಪ್ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಕ್ಕೆ ಮೆಲಿಸಾ ಅವರು ಇರ್ತಾರೆ. ಅವರು ನಮ್ಮ ಮಂಗಳೂರಿನವರೇ. ಅವ್ರಿಗೂ ಸಾಕಷ್ಟು ಇನ್ಫೋಸಿಸ್, ಜವಾಹರ್ಲಾಲ್ ಅಡ್ವಾನ್ಸ್ ಸ್ಟಡೀಸ್ ಮತ್ತೆ ಈ ಒಂದು ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಅವರು ಇಂಗ್ಲಿಷು ಮತ್ತೆ ಎಲ್ಲಿ ಆಗುತ್ತೋ ಕನ್ನಡದಲ್ಲೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೊಂಡೆ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಬಗ್ಗೆ ತಮಗೆ ಎಲ್ಲರಿಗೂ ನಮಸ್ಕಾರ. ಇದು ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿಯ 3 ದಿನಗಳ ಕ್ಯಾಂಪ್ ಅನ್ನು ನಾವು ನಮ್ಮ ಫಾರ್ಮಸಿ ಕಾಲೇಜಿನಲ್ಲಿ ಆಯೋಜಿಸಿದ್ವಿ. ಈ 3 ದಿವಸಗಳ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ 93 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ವಿ. 93 ವಿದ್ಯಾರ್ಥಿಗಳ ಆಯ್ಕೆ ಕೂಡ ಕುತೂಹಲಕಾರಿ. ಯಾಕಂದ್ರೆ 93 ವಿದ್ಯಾರ್ಥಿಗಳು ಕನ್ನಡ ಶಾಲೆಯ ಮಕ್ಕಳಾಗಿರ್ಬೇಕು. ಅದು ರಾಯಲ್ ಸೊಸೈಟಿ ಕೆಲವೊಂದಿಷ್ಟು ಕಂಡೀಷನ್ ಮುಖಾಂತರ ಅಂದ್ರೆ ಅಲ್ಲಿ ಪ್ರೈವೇಟ್ ಕಾಲೇಜಿನಲ್ಲಿ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಗಳಲ್ಲಿ ಕೆಮಿಸ್ಟ್ರಿ ಬಗ್ಗೆ ಅರಿವಿರ್ತದೆ. ಆ ಮಕ್ಕಳಿಗೆ ಬೇಡ. ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ತಕ್ಕಂಥ ಕನ್ನಡ ಮಕ್ಕಳಿಂದ ನಾವು ಈ ಒಂದು ಕ್ಯಾಂಪ್ ತಿಳಿದುಕೊಳ್ತೀವಿ. ಮುಖ್ಯವಾಗಿ ಇದರಲ್ಲಿ ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರದ ಮಕ್ಕಳಿಗೆ ಒಂದು ಭಯ, ಅದನ್ನು ಯಾವ ರೀತಿ ಮಾಡಬೇಕು, ಆ ಪ್ರಾಕ್ಟಿಕಲ್ ಯಾಕೆ ಮಾಡಬೇಕು ಅನ್ನೋದೊಂದು ಭಯ ಇದೇ ಇರ್ತದೆ. ಈ ಭಯವನ್ನು ನೀಗಿಸುವುದಕ್ಕಾಗಿಯೇ ಈ ಒಂದು ಕೆಮಿಸ್ಟ್ರಿ ಕ್ಯಾಂಪ್ ಅನ್ನ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಅವರು JSS ಅಕಾಡೆಮಿ ಆಫ್ ಎಜುಕೇಶನ್ ಮುಖಾಂತರ ನಮ್ಮ JSS ಫಾರ್ಮಸಿ ಕಾಲೇಜಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 93 ಮಕ್ಕಳು ಅಂದರೆ ಕರ್ನಾಟಕದ ವಿವಿಧ ಭಾಗಗಳಿಂದ ನೀವು ಹೇಳೋದಂದ್ರೆ ನಾರ್ತ್ ಕರ್ನಾಟಕದಿಂದ ಸುಮಾರಷ್ಟು ಒಂದು 40 ಮಕ್ಕಳು ಹಾಗೂ ಮಿಕ್ಕಿದಂತೆ ಆ 53 ಮಕ್ಕಳು ನಮ್ಮ ಮೈಸೂರು ಭಾಗದ ಮಕ್ಕಳು ನಮ್ಮ ಈ ಒಂದು ಕ್ಯಾಂಪ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟು 93 ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು
ಅಂದರೆ ಇಲ್ಲಿ ಒಂದು ನಮಸ್ಕಾರಗಳು. ನನ್ನ ಹೆಸರು ಮೆಲಿಸಾ. ಐ ಆಮ್ ಫ್ರಮ್ ದ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ. ಐ ಬಿಲಾಂಗ್ ಟು ದ ಸೈನ್ಸ್ ಎಜುಕೇಷನ್ and outreach team. So I would like to brief about the Royal Society of Chemistry. The Royal Society of Chemistry is an organization formed in the UK for the advancement of chemical sciences. So we at the Royal Society of Chemistry are given funds from Dr. Yusuf Hamid for the organization of chemistry camps across India. Our main aim is to encourage children to take up chemistry in the future and to develop an interest in the subject. So ನಮ್ಮ ಮೇನ್ ಗುರಿ ಅಂದರೆ ಮಕ್ಕಳಲ್ಲಿ ರಸಾಯನ ಶಾಸ್ತ್ರವನ್ನು ಕುತೂಹಲ ಹೆಚ್ಚಿಸಲು ಈ ಪ್ರೋಗ್ರಾಮ್ ಅನ್ನು ನಾವು ಆಯೋಜಿಸುತ್ತೇವೆ ಅಕ್ರಾಸ್ ಇಂಡಿಯಾ. So we have launched the chemistry camps in the year 2015, and the camp at JSS Academy of Higher Education and Research is going to be the 67th chemistry camp. Yes. So we have 93 children who will be participating. 93 ಮಕ್ಕಳನ್ನು ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದು ನಮ್ಮಲ್ಲಿ ಕೆಮಿಸ್ಟ್ರಿಯನ್ನು ಕಲಿಸಿ ನಮ್ಮಿಂದ ಕೆಮಿಸ್ಟ್ರಿಯನ್ನು they will be studying. So to talk more about the program, I will request Professor Gurupalaya to brief the same. Thank you. ದಿನಾಂಕ 9/12/2024 ರಾತ್ರಿ ಶ್ರೀದೇವಿ ಮಹಾತ್ಮೆ ಅರ್ಥಾತ್ ಮಹಿಷಾಸುರ ಮರ್ದಿನಿ ದೊಡ್ಡಾಟ ಕಾರ್ಯಕ್ರಮ ಶರಣಬಸಪ್ಪ ಗುಡಿಮನಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗ ನಗರದ ಗೌರಿಗುಡಿ ಓಣಿಯ ಗೌರಿ ಶಂಕರ ಕಾರ್ತಿಕೋತ್ಸವದ ಅಂಗವಾಗಿ ದಿನಾಂಕ 9/12/2024 ಸೋಮವಾರದಂದು ಶ್ರೀದೇವಿ ಮಹಾತ್ಮೆ ಅರ್ಥಾತ್ ಮಹಿಷಾಸುರ ಮರ್ದಿನಿ ಎಂಬ ದೊಡ್ಡಾಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ದೇವರ ಕೃಪೆಗೆ ಪಾತ್ರರಾಗಿ ಹಾಗೂ ದೊಡ್ಡಾಟ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4 ನ್ಯೂಸ್, ಗದಗ. ಶ್ರೀ D.R. ಪಾಟೀಲ್ ಸಾಹೇಬರು ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗೌರಿಗುಡಿ ಓಣಿಯ ವೀರಶೈವ ಸಮಾಜದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಕಾಶಣ್ಣ ಕುಲಗೋಳವರು ಮತ್ತು ಅವರೆಲ್ಲ ಬಳಗದವರು ಆ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ. ಮತ್ತು ವಿಶೇಷವಾಗಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸ್ವಾಮಿ ಹಿರೇಮಠವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಗಣ್ಯಮಾನವರು ಸಾಕಷ್ಟು ಜನ ಇವತ್ತು ಪೋತೆದಾರಾಗಲಿ, ಕುರುಡಿಗೆಯವರಾಗಲಿ, ಮದ್ರಿಮಠ ಅವರಾಗಲಿ, ಲೋಬೋಸಾ, ಭೂಮಾ ಅವರು, ಸಂತೋಜಿ ಅವರು, ಜಮಾದಾರ್ ಅವರು, ಅಕ್ಕಿಯವರು, ಮೇರ್ವಾಡೆ ಅವರು, ಇನ್ನೂ ಅನೇಕ ಗಣ್ಯಮಾನರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ. ವಿಶೇಷವಾಗಿ 45 ವರ್ಷದಿಂದ ನಮ್ಮ ಓಣಿಯೊಳಗನೆ ದೊಡ್ಡಾಟ ನಮ್ಮೆಲ್ಲ ಹಿರಿಯರು ಆಡಿದರು. ಇವತ್ತು ಕೂಡ ಅದನ್ನು ಮೆಲುಕು ಹಾಕ್ತಾರೆ ಮತ್ತು ಇವತ್ತಿನ ಈ ನಮ್ಮ ಯುವ ಜನತೆಗೆ ನಮ್ಮ ಕಲೆಯನ್ನು ಉಳಿಸಿಕೊಂಡು ಹೋಗುವ ನಿಟ್ಟಿನೊಳಗೆ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ತಾವು ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ, TV ಮಾಧ್ಯಮಗಳ ಮುಖಾಂತರ ಸ್ವಲ್ಪ ಹೆಚ್ಚು ಪ್ರಚಾರ ಕೊಟ್ಟು ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಅಭಿನವ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಗದಗದೊಳಗೆ ಅವರು ಗೌರವಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಮಾನ್ಯಗಂಜಿನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಭುವನೇಶ್ವರ ಸ್ವಾಮಿಗಳು ಕೂಡ ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಸುತಾರವರು ಕೂಡ ಈ ದೊಡ್ಡಾಟದ ಒಂದು ವಿಷಯವಾಗಿ ಅವರು ಆ ನಾಟಕದ ವಿಶೇಷತೆಯನ್ನು ಒಂದು ನಿಮಿಷದೊಳಗೆ ಅವರು ತಮಗೆ ತಿಳಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿ, ಅಂಗವಾಗಿ ದೇವಿ ಮಹಾತ್ಮೆ ಅನ್ನುವಂಥ ಬಯಲಾಟವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ಲ ಹಿರಿಯ ಹಾಗೂ ಕಿರಿಯ ಕಲಾವಿದರೊಂದಿಗೆ ಹೊಸ ಪ್ರದರ್ಶನ ನಡೀತಾ ಇದೆ. ಈ ಬಯಲಾಟ ಅನ್ನುವಂಥ ವಿಷಯಕ್ಕೆ ಬಂದರೆ ರಾಮಾಯಣ ಮಹಾಭಾರತಕ್ಕೆ ಪ್ರಭಾವಿ ಮಾಧ್ಯಮವಾಗಿ ಯಾವುದಾದ್ರೂ ಬಂದುದಂತ ಕೇಳಿದರೆ ಅದು ಬಯಲಾಟ ಅಂತ ನಾವು ಹೇಳ್ಬೋದು. ಈಗಿನ ಮಾಧ್ಯಮದೊಳಗೆ ಆ ಬಯಲಾಟವು ಕ್ಷೀಣಿಸ್ತಾ ಇದ್ದದೆ. ಆವಾಗ ರಾಮಾಯಣ ಮಹಾಭಾರತ ಜನರಿಗೆ ಹೆಚ್ಚಾಗಿ ಪ್ರಚಾರ ಮಾಡಬೇಕಾದ್ರೆ ಮೂಲ ಬಯಲಾಟನೇ ಪ್ರಚಾರ ಮಾಧ್ಯಮವಾಗಿ ಬೆಳೆದು ಬಂದದ್ದು. ಅದರಿಂದನೇ ನಮ್ಮ ಎಲ್ಲ ಹಿರಿಯ ಹಿಂದಿನ ಜಾನಪದ ಕಲೆಗಳನ್ನು ನಮ್ಮ ಕಲಾ ಪ್ರಕಾರವಾಗಿ ಬಂದಿದ್ದಾವೆ. ಅದರೊಳಗೆ ನಾವು ದೇವಿ ಮಹಾತ್ಮೆ ಈಗ ಪ್ರದರ್ಶನ ಮಾಡುವಂಥದ್ದು. ಆ ದೇವಿ ಮಹಾತ್ಮೆ ಬಯಲಾಟದೊಳಗೆ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. 3 ಭಾಗ ಅಂತಂದ್ರೆ 3 ರಾತ್ರಿಗಳ ಕಾಲ ಬಯಲಾಟವನ್ನು ಮಾಡುವಂಥದ್ದು. ಆದರೆ ನಾವು 3 ಭಾಗ ಮಾಡಿ ಬೇರೆ ಬೇರೆ
ಅಂದರೆ ಮಧು ಕೈಠವರ ರಕ್ಕಸರ ಸಂಹಾರ ಅನ್ನುವಂಥದ್ದು ಒಂದು ಭಾಗ, ಎರಡನೇ ಭಾಗ ಮಹಿಷಾಸುರ ಮರ್ದಿನಿ ಅನ್ನುವಂಥದ್ದು ಎರಡನೇ ಭಾಗ, ಮೂರನೇ ಭಾಗ ಶುಂಭ ನಿಶುಂಭರ ಸಂಹಾರ ಅನ್ನುವಂಥದ್ದು ಮೂರನೇ ಭಾಗ. ಆದರೆ ನಾವು ಈಗ ಗೌರಿಗುಡಿ ಓಣಿಯಲ್ಲಿ ಯಾವ ಪ್ರಯೋಗ ಮಾಡ್ಬೇಕಂದ್ರೆ ಮಹಿಷಾಸುರ ಮರ್ದಿನಿ ಅನ್ನುವಂಥ ಪ್ರಯೋಗ ಈಗ ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ದೇವಿ ಮಹಾತ್ಮೆಯೊಳಗೆ ಯಾವ ರೀತಿಯಾಗಿ ಅದು ಪುರಾಣಿಕ ದೇವಿ ಪುರಾಣದ ಮಾಧ್ಯಮದೊಳಗಿಂದ ಬಂದಂಥ ಒಂದು ಬಯಲಾಟವನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ವಿ. ಈ ಬಯಲಾಟ ಬಹಳ ಅಚ್ಚುಮೆಚ್ಚಿನ ಹಾಗೂ ಎಲ್ಲ ಕಲೆಗಳನ್ನು ಒಳಗೊಂಡಂಥ ಈ ಬಯಲಾಟ ಕತೆ ಹಾಗೂ ವೀರಾವೇಶ, ಹಾಸ್ಯ ಸನ್ನಿವೇಶಗಳು ಎಲ್ಲವೂ ಬಂದದ್ದು, ದುಃಖದ ಸನ್ನಿವೇಶ, ಇಂಥ ವಿಷಯಗಳನ್ನು ಕೂಡಿಕೊಂಡು ಈ ಒಂದು ದೇವಿ ಮಹಾತ್ಮೆ ಬಯಲಾಟ ನಡೀತಾ ಇದೆ. ಅದಕ್ಕಾಗಿ ಎಲ್ಲ ಆ ಬಯಲಾಟ ಪ್ರಿಯರು ಹಾಗೂ ಜಾನಪದ ಪ್ರಿಯರು ಬಂದು ಆ ಕಲೆಯನ್ನು ವೀಕ್ಷಿಸಬೇಕು, ಕಲಾವಿದರನ್ನ ಗೌರವಿಸಬೇಕು, ಬೆಳೆಸಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕಟ್ಟಡ ಹಂತದಲ್ಲಿ ಆಡಳಿತ ಸೌಧ ದಾರೆಗುರುಳಿ ಕಾರ್ಮಿಕರಿಗೆ ಗಂಭೀರ ಗಾಯ, ಗುತ್ತಿಗೆದಾರರ ಮೇಲೆ ಕೇಸ್ ದಾಖಲು. ಕಟ್ಟಡ ಹಂತದಲ್ಲಿಯೇ ಆಡಳಿತ ಸೌಧ ದಾರೆಗುರುಳಿ ಕಾರ್ಮಿಕರಿಗೆ ಗಂಭೀರ ಗಾಯ, ಗುತ್ತಿಗೆದಾರರ ಮೇಲೆ ಕೇಸ್ ದಾಖಲಿಸಲು ಸಾರ್ವಜನಿಕರ ಆಗ್ರಹ. ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಅಫ್ಜಲ್ಪುರ ತಾಲೂಕು ಆಡಳಿತ ಸೌಧ ಕಟ್ಟಡದ ಹಂತದಲ್ಲಿಯೇ ನೆಲಕ್ಕುರುಳಿ ಬಿದ್ದಿರುವ ಘಟನೆ ನಡೆದಿದೆ. ಕಟ್ಟಡದಲ್ಲೇ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಮೇಲೆ ಕಟ್ಟಡ ಕುಸಿದು ಬಿದ್ದಿದ್ದು ಕೂದಲೆಳೆ ಅಂತರದಲ್ಲೇ ಜೀವಹಾನಿ ತಪ್ಪಿದೆ. ಕಾರ್ಮಿಕರಾದ ಯಲ್ಲಪ್ಪ ಹಾಗೂ ಅಡೆಪ್ಪ ಅವರಿಗೆ ಗಂಭೀರ ಗಾಯಗಳಾಗಿದ್ದು, ನಾಗಪ್ಪ ಅವರಿಗೂ ಗಾಯಗಳಾಗಿ ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಟ್ಟಡ ಕುಸಿದು ಬಿದ್ದಿರುವುದನ್ನ ಮೇಲ್ನೋಟಕ್ಕೆ ಕಳಪೆ ಕಾಮಗಾರಿ ಎಂಬುದು ತಿಳಿದು ಬರುತ್ತಿದೆ. ಕೂಡಲೇ ಗುತ್ತಿಗೆದಾರರ ಮೇಲೆ ಪ್ರಕರಣ ದಾಖಲಿಸಲು ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ. ಮಂಜುನಾಥ್, NKS TV4 ನ್ಯೂಸ್, ಕಲಬುರಗಿ. ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ನೌಕರರ ಸಂಘದ ವತಿಯಿಂದ ಬೆಳಗಾವಿ ಅಧಿವೇಶನದ ವೇಳೆ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ. ಜಿ ಹನುಮಂತಪ್ಪ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ವತಿಯಿಂದ ನಾವು ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲು ನಿರ್ಧಾರ ಮಾಡಲಾಗಿದೆ. ನಾವು ಈ ಹಿಂದೆ 140 ದಿನಗಳ ಕಾಲ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದರೂ ಸರ್ಕಾರ ಕ್ಯಾರಿ ಎನ್ನುತ್ತಿಲ್ಲ. ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯ ಪಿಂಚಣಿ ನೀಡಬೇಕು, ಅದು ಅವರ ಹಕ್ಕು ಎಂದು ಆದೇಶ ನೀಡಿದ್ರು. ಸರ್ಕಾರ ಅದರ ವಿರುದ್ಧ ಪಿತೂರು ನಡೆಸಿದ್ದಾರೆ. ಹಾಗಾಗಿ ನಾವು ಇದನ್ನ ಅಧಿವೇಶನ ಸಮಯದಲ್ಲಿ ಸರ್ಕಾರಕ್ಕೆ ಮುಟ್ಟುವಂತೆ ಸತ್ಯಾಗ್ರಹ ಮಾಡುತ್ತೇವೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ನ್ಯೂಸ್, ಗದಗ್. ಅಂತಂದ್ರೆ ಈ ಕೂಡಲೇ 22 ವರ್ಷಗಳಿಂದ ನೀವು ತುಂಬಿಕೊಳ್ಳದಿರ್ತಕ್ಕಂಥ ಆ ಒಂದು ಶಿಕ್ಷಕ ಹುದ್ದೆಗಳನ್ನ ಈ ಕೂಡಲೇ ತುಂಬತಕ್ಕಂಥ ಕೆಲಸ ಮಾಡಬೇಕು. ಆಮೇಲೆ ಈ ಸರ್ಕಾರ ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರ NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮಾಡ್ತೀವಿ ಅಂತ ಹೊರಟ್ರೆ, ಇವರಿಲ್ಲ ನಮ್ಮ ರಾಜ್ಯದ ಅಸ್ಮಿತೆಗೋಸ್ಕರ ನಾವು SEP ಮಾಡ್ತೀವಿ ಅಂತ ಹೊರಡ್ತಾರೆ. SEP ಮಾಡಬೇಕಾದಂತ ಸಂದರ್ಭದಲ್ಲಿ ಅವರು ಒಂದು ಅಜೆಂಡಾವನ್ನು ಪ್ರಸ್ತಾಪ ಮಾಡ್ತಾರೆ. ಏನಂತಂದ್ರೆ SEP ಸಾಮಾನ್ಯವಾಗಿ ನಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಸ್ನೇಹಿತರೆ, ತಮಗೆಲ್ಲ ಗೊತ್ತಿರಲಿ, ಅನುದಾನಿತ ಪ್ರಾಥಮಿಕ ಶಾಲೆಗಳು 90% ಶಾಲೆಗಳು ಕನ್ನಡ ಮಾಧ್ಯಮ ಮಾತೃಭಾಷೆಯನ್ನ ಬೋಧಿಸತಕ್ಕಂಥ ಶಾಲೆಗಳಾಗಿವೆ. ಇವು SEP ಮೂಲಕ ಮಾತೃಭಾಷೆಯನ್ನು ಉಳಿಸ್ತೀವಿ, NEP ಮೂಲಕ ಇಂಗ್ಲಿಷ್ ಮಾಧ್ಯಮದ ವ್ಯಾಮೋಹವನ್ನು ನಾವು ತಪ್ಪಿಸ್ತೀವಿ ಅಂತ ಹೇಳಿ ಸರ್ಕಾರ ಅಜೆಂಡಾ ಹಾಕತ್ತೆ. ಆದ್ರೆ ಆ ಕನ್ನಡ ಮಾಧ್ಯಮ ಶಾಲೆಗಳು ಉಳಿಯಬೇಕಾದಂತ ಶಿಕ್ಷಕ ಹುದ್ದೆಗಳನ್ನು ತುಂಬಿಕೊಳ್ಳೋದಿಲ್ಲ. ಆ ಹಿನ್ನೆಲೆ ಒಳಗಡೆ ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗಾಗಿ ಮತ್ತು ಅನುದಾನಿತ ವಿದ್ಯಾಸಂಸ್ಥೆಗಳ ಉಳಿವಿಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ತುಂಬಿಕೋಬೇಕು. ಮತ್ತು ಈಗಾಗಲೇ ಸಾವಿರಾರು ಜನ ರಿಟೈರ್ಡ್ ಆಗಿ ಹೋಗಿದ್ದಾರೆ. ಪೆನ್ಷನ್ ಸಮಸ್ಯೆ ಅನ್ನೋದು ಬಹಳ ದೊಡ್ಡ ಸಮಸ್ಯೆ. ಒಬ್ಬ ನೌಕರ, ನಾನೇ ಸ್ವತಃ ನನ್ನ ಈಗ ಪ್ರಸ್ತುತ ವೇತನ ನಂದು 1 ಲಕ್ಷ ರೂಪಾಯಿ ಸಂಬಳ ಇದೆ. ನಾನು ಇನ್ನೂ 20 ವರ್ಷ ನನ್ನ ಸರ್ವಿಸ್ ಇದೆ. ನಾನು ರಿಟೈರ್ಡ್ ಆಗೋ ಸಂದರ್ಭದಲ್ಲಿ ಬಹುಶಃ ನಾನು 4-5 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾ ಇರ್ತೀನಿ. ಆದ್ರೆ ಅಷ್ಟೊಂದು ಸಂಬಳ ತಗೊಳ್ತಕ್ಕಂಥ ವ್ಯಕ್ತಿ ನಾನು ನನ್ನ 60ನೇ ವಯಸ್ಸಲ್ಲಿ ರಿಟೈರ್ಡ್ ಆದ ಮಾರನೇ ದಿನ ನನ್ನ ಹತ್ರ 66 ಲಕ್ಷ ಅಲ್ಲ, 60 ಪೈಸೆ ಕೂಡ ನನ್ನ ಹತ್ರ ಸಂಬಳ ಇರಲ್ಲ. ಆ ರೀತಿಯ ಕಾನೂನನ್ನ ಅನುದಾನಿತ ವಿದ್ಯಾಸಂಸ್ಥೆಗಳ ನೌಕರರಿಗೆ ಈ ಸರ್ಕಾರ ಮಾಡಿದೆ. ಅದನ್ನ ಸರಿಪಡಿಸಿಕೊಂಡು ನಾವು ಕೂಡ ಮನುಷ್ಯರು, ನಮಗೂ ಕೂಡ ಪೆನ್ಷನ್ ಅನ್ನೋದು ಮೂಲಭೂತ ಹಕ್ಕು. ಯಾಕಂತಂದ್ರೆ ಇವತ್ತು ನಮ್ಮ ಸಂವಿಧಾನದಲ್ಲಿ
ಆರ್ಟಿಕಲ್ 34D ಏನ್ ಹೇಳುತ್ತೆ ಅಂತಂದ್ರೆ ಸಮಾನ ಉದ್ಯೋಗ ಸಮಾನ ವೇತನ ಅಂತ ಹೇಳುತ್ತೆ. ಅಂದ್ರೆ ಒಂದು ಮನುಷ್ಯ ಯಾವ ಉದ್ಯೋಗವನ್ನು ಮಾಡ್ತಾನೆ ಅದೇ ತರ ಉದ್ಯೋಗವನ್ನು ಮತ್ತೊಬ್ಬ ಮನುಷ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಉದ್ಯೋಗಕ್ಕೆ ಆ ಮನುಷ್ಯನಿಗೆ ಎಷ್ಟು ವೇತನವನ್ನು ಕೊಡ್ತಾ ಇದ್ದೀರಿ, ಅದೇ ತರನಾಗಿ ಉದ್ಯೋಗ ಮಾಡ್ತಕ್ಕಂಥ ಮತ್ತೊಬ್ಬ ಮನುಷ್ಯನಿಗೆ ಅದೇ ತರಹದ ವೇತನ ಸೌಲಭ್ಯವನ್ನು ನೀಡಬೇಕು ಅಂತಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಆಮೇಲೆ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಏನಂತ ಜಡ್ಜ್ಮೆಂಟ್ ಇದೆ ಅಂತಂದ್ರೆ ಪೆನ್ಷನ್ ಅನ್ನೋದು ಒಬ್ಬ ನೌಕರನಿಗೆ ಸರ್ಕಾರ ನೀಡ್ತಾ ಇರ್ತಕ್ಕಂಥ ಭಿಕ್ಷೆ ಅಲ್ಲ. ಪೆನ್ಷನ್ ಅನ್ನೋದು ಒಬ್ಬ ನೌಕರನಿಗೆ ಸರ್ಕಾರ ನೀಡ್ತಕ್ಕಂಥ ಒಂದು ಅದು ನೌಕರನ ಹಕ್ಕಾಗಿದೆ, ಅದು ಸರ್ಕಾರದ ಕರ್ತವ್ಯ ಆಗ್ತದೆ. ಹಾಗಾಗಿ ನೀಡಬೇಕು ಅಂತ ಹೇಳಿ ಅನೇಕ ಸುಪ್ರೀಂ ಕೋರ್ಟ್ನ ಆದೇಶಗಳದವು. ಸರ್ಕಾರವೇ ನಮಗೆ ವೇತನವನ್ನು ಕೊಡ್ತಾ ಇರೋದ್ರಿಂದ, ಸರ್ಕಾರವೇ ನಮ್ಮ ನೇಮಕಾತಿ ಪ್ರಾಧಿಕಾರ ಆಗಿರೋದ್ರಿಂದ ನಮಗೆ ಪೆನ್ಷನ್ ಅನ್ನು ಕೂಡ ಸರ್ಕಾರವೇ ನೀಡಬೇಕು ಅಂತ ಹೇಳಿ ನಾನು ಈ ಒಂದು ಮಾಧ್ಯಮ ಗೋಷ್ಠಿ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀನಿ. ಮತ್ತು ಮತ್ತೊಂದು ವಿನಂತಿ ಏನಂತಂದ್ರೆ ತಾವೆಲ್ಲ ಈ ಒಂದು ವಿಷಯವನ್ನ ವ್ಯಾಪಕವಾಗಿ ಪ್ರಕಟ ಮಾಡುವ ಮೂಲಕ ನಮ್ಮ ನೌಕರರಲ್ಲಿ ಹೋರಾಟ ಕುರಿತು ಜಾಗೃತಿಯನ್ನು ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಹೋರಾಟಕ್ಕೆ ಬರುವ ಮೂಲಕ ನಮ್ಮ ಒಂದು ಹೋರಾಟಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ವಿನಂತಿ ಮಾಡ್ಕೋತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಾನು GN ಮಂತಪ್ಪ, ರಾಜ್ಯಾಧ್ಯಕ್ಷರು, ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರ ಸಂಘ ಹಾಗೂ ಅಖಿಲ ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜುಗಳ ನೌಕರ ಸಂಘ. ಹೋರಾಟವನ್ನು ಮುಗಿಸ್ಕೊಂಡು ವಾಪಸ್ ತಮ್ಮ ಮನೆಗೆ ಹೋಗುವಾಗ ರೈಲಿನಲ್ಲಿಯೇ ತೀವ್ರ ಹೃದಯಾಘಾತಕ್ಕೊಳಗಾಗಿ ಸತ್ತೋದ್ರು. ಇದೇ ನಮ್ಮ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಪಕ್ಕದ ಕೊಪ್ಪಳ ಜಿಲ್ಲೆ ಅಳವಂಡಿ, ಮುಂಡ್ರಿಗಿ ಪಕ್ಕದಲ್ಲಿ ಅಳವಂಡಿ ಗ್ರಾಮದ ಒಬ್ಬ ಉಪನ್ಯಾಸಕ ಆನ್ ದಿ ವೇ ವಾಪಸ್ಸು ಎಲ್ಲಿಂದ ಬೆಂಗಳೂರಿಂದ ವಾಪಸ್ ತನ್ನ ಊರಿಗೆ ಹೋಗ್ತಾ ಇರುವಾಗ ರೈಲಿನಲ್ಲಿ ಹೃದಯಾಘಾತಕ್ಕೀಡಾಗಿ ಸತ್ತೋದ. ಇಷ್ಟೆಲ್ಲ ಸಾವು ನೋವುಗಳಾದ್ರೂ ಕೂಡ ಅಂದಿನ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ. ಕೊನೆಗೆ ನಮ್ಮ ಸುದೀರ್ಘ ಹೋರಾಟವನ್ನು ಗಮನಿಸಿರ್ತಕ್ಕಂಥ ಹಿಂದಿನ ಸರ್ಕಾರ ಏನ್ ಮಾಡ್ತು, ನಮ್ಮ ಬೇಡಿಕೆ ಇತ್ಯರ್ಥಪಡಿಸ್ತೀವಿ ಅಂತೇಳಿ ತಮ್ಮ ಪ್ರಣಾಳಿಕೆ ಹಾಕೊಂಡಿದ್ರಿಂದ ನಾವೆಲ್ಲ ಇಡೀ ರಾಜ್ಯಾದ್ಯಂತ ನೌಕರರು ನಾವು ಪ್ರಣಾಳಿಕೆ ಹಾಕೊಂಡು ನಮ್ಮ ಬೇಡಿಕೆ ಈಡೇರಿಸುತ್ತೆ ಈ ಸರ್ಕಾರ ಅಂತೇಳಿ ನಾವು ವೋಟ್ ಫಾರ್ OPS ಅಂತ ಹೇಳಿ ಅಭಿಯಾನ ಮಾಡಿ ಈ ಸರ್ಕಾರ ಬರುವಲ್ಲಿ ಈ ರಾಜ್ಯದ ನೌಕರರ ಪಾಲು, ಅದರಲ್ಲೂ ವಿಶೇಷವಾಗಿ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಪಾಲು ಹೆಚ್ಚಿನ ಪ್ರಮಾಣದಲ್ಲಿದೆ. ಯಾಕಂದ್ರೆ ನಾವು ಬಹಿರಂಗವಾಗಿ ನಮ್ಮ ಬೇಡಿಕೆಗೋಸ್ಕರ ಮತ ಚಲಾವಣೆ ಮಾಡಿ ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಸೂಚನೆ ಕೊಟ್ಟು ಪ್ರಯತ್ನ ಪಟ್ವಿ. ಆದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ 1 ವರ್ಷ 7 ತಿಂಗಳಾಯಿತು. ಆದಾಗ್ಯೂ ಕೂಡ ನಮ್ಮ ಬೇಡಿಕೆಯನ್ನ ತಾವೇನು ಕೊಟ್ಟಂತ ಭರವಸೆಯನ್ನು ಸರ್ಕಾರ ಈಡೇರಿಸಿಲ್ಲ. ಈ ಹಿನ್ನೆಲೆ ಒಳಗಡೆ ನಾವು ಇನ್ನೂ ಹೀಗೆ ಕೂತ್ರೆ ಈ ಸರ್ಕಾರ ಕೂಡ ನಮ್ಮ ಬೇಡಿಕೆ ಈಡೇರಿಸಲ್ಲ ಅನ್ನೋ ನಿಟ್ಟಿನಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಒಂದು ದೊಡ್ಡ ಶಕ್ತಿಯನ್ನ ಈ ರಾಜ್ಯದ ಸರ್ಕಾರಕ್ಕೆ ತೋರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದೇ ಡಿಸೆಂಬರ್ 17ನೇ ತಾರೀಕು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂದೆ ಬೃಹತ್ ಪ್ರತಿಭಟನಾ ಧರಣಿ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಒಂದು ಧರಣಿ ಸತ್ಯಾಗ್ರಹದಲ್ಲಿ ನಾವು ಮಂಡಿಸ್ತಾ ಇರ್ತಕ್ಕಂಥ ಬೇಡಿಕೆಗಳೇನಪ್ಪಾ ಅಂತಂದ್ರೆ, ಸರ್ಕಾರ ಏನು ಚುನಾವಣಾ ಪೂರ್ವದಲ್ಲಿ ಏನು ಭರವಸೆ ನೀಡಿತ್ತಲ್ಲ, ಆ ಭರವಸೆಯಂತೆ ನಮಗೆ ಹಳೆಯ ನಿಶ್ಚಿತ ಪಿಂಚಣಿ ಸೌಲಭ್ಯವನ್ನು ನೀಡಬೇಕು. ಅದ್ರ ಜೊತೆಗೆ ನಮ್ಮಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಸಾವಿರಾರು ನೌಕರರು 2006ನೇ ಇಸ್ವಿಗಿಂತ ಮುಂಚೆ ನೇಮಕ ಆಗಿದ್ದಾರೆ, ನಂತರ ಅನುದಾನಕ್ಕೊಳಪಟ್ಟಿದ್ದಾರೆ. ಇವರು ನೇಮಕಾತಿ ದಿನಾಂಕ ಮತ್ತು ಅನುದಾನಕ್ಕೊಳಪಟ್ಟ ದಿನಾಂಕ ಈ ಅವಧಿಯ ಮಧ್ಯೆ ಇದೆಯಲ್ಲ, ಈ ಒಂದು ಅನುದಾನಕ್ಕೊಳಪಟ್ಟ ದಿನಾಂಕದ ಪೂರ್ವದಲ್ಲಿ ಸೇವೆ ಮಾಡಿದ್ರಲ್ಲ, ಈ ಮಧ್ಯದ ಅವಧಿಯನ್ನ ವಿವಿಧ ಆರ್ಥಿಕ ಸೌಲಭ್ಯಗಳಿಗೆ ಪರಿಗಣಿಸಬೇಕು ಅಂತ ಹೇಳಿ ಈ ಹಿಂದೆ ಸರ್ಕಾರಗಳು ಏನ್ ಮಾಡ್ತಾ ಇದ್ವು, ಈಗ ಅನುದಾನ ರಹಿತ ಅವಧಿ ಸೇವೆಯನ್ನ ಪಿಂಚಣಿ ಸೌಲಭ್ಯಕ್ಕೆ ಪರಿಗಣಿಸ್ತಾ ಇದ್ರು, ವೇತನ ಸೌಲಭ್ಯಕ್ಕೆ ಪರಿಗಣಿಸ್ತಾ ಇದ್ರು, ಆಮೇಲೆ ಬಡ್ತಿ ಸೌಲಭ್ಯಕ್ಕೆ, ಮುಂಬಡ್ತಿ ಸೌಲಭ್ಯಕ್ಕೆ, ಅನೇಕ ಆರ್ಥಿಕ ಸೌಲಭ್ಯಗಳಿಗೆ ಪರಿಗಣಿಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ, ಆ ಹಿಂದಿನ ಸೇವೆಯನ್ನು ಯಾವುದೇ ಆರ್ಥಿಕ ಸೌಲಭ್ಯಗಳಿಗೆ ಪರಿಗಣಿಸದೆ ಕೇವಲ ಅನುದಾನಕ್ಕೊಳಪಟ್ಟ ದಿನಾಂಕದಿಂದ ಮಾತ್ರ ಪರಿಗಣಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಗೊಂಡ್ಬಂದಿದ್ದಾರೆ. ಅದನ್ನ ಪ್ರಶ್ನಿಸಿ ನಮ್ಮ ನೌಕರರು ಏನ್ ಮಾಡಿದ್ರು, ಹೈಕೋರ್ಟ್ ಅಲ್ಲಿ ಸರ್ಕಾರದ ವಿರುದ್ಧ ದಾವೆಯನ್ನು ಹೂಡಿದ್ರು. ಹೈಕೋರ್ಟ್ ನಮ್ಮ ಪರ ತೀರ್ಪು ಕೊಡ್ತು. ಅದಾದ್ಮೇಲೆ ಸರ್ಕಾರ ಹೈಕೋರ್ಟ್ ತೀರ್ಪನ್ನ ಒಪ್ಪದೇ ಇರೋ ಸಂದರ್ಭದಲ್ಲಿ ನಾವು ಮತ್ತೆ ಸುಪ್ರೀಂ ಕೋರ್ಟ್ ಹೋದ್ವಿ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನೌಕರರ ಪರ ತೀರ್ಪು ಬಂತು. ಯಾವಾಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಾವು ಪುನಃ ನಮ್ಮ ಹಿಂದಿನ ಸೇವೆಯನ್ನು ಪರಿಗಣಿಸಬೇಕು ಅಂತೇಳಿ ಆದೇಶ ಮಾಡಿಸ್ಕೊಂಡ್ ಬಂದ್ವಲ್ಲ, ಅವಾಗ ತಕ್ಷಣಕ್ಕೆ ಏನ್ ಮಾಡ್ತು, 2014ರಲ್ಲಿ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಒಂದು ವಿಧೇಯಕವನ್ನು ಜಾರಿ ಮಾಡ್ತು, ಕಾಲ್ಪನಿಕ ವೇತನ ನಿಯಂತ್ರಣ ವಿಧೇಯಕ ಅಂತ ಹೇಳಿ. ಆ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ನ್ಯಾಯಾಲಯದ ತೀರ್ಪಿನ ವಿರುದ್ಧವಾಗಿ ಕಾಯ್ದೆಯನ್ನು ಮಾಡ್ಕೊಳ್ತು. ಯಾವಾಗ ಸರ್ಕಾರ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಕಾಯ್ದೆ ಮಾಡ್ಕೊತಲ್ಲ, ತಕ್ಷಣವೇ ನಮ್ಮ ನೌಕರರು ಏನ್ ಮಾಡಿದ್ವಿ, ಆ ಸರ್ಕಾರ ಮಾಡಿದಂತ ಕಾಯ್ದೆಯನ್ನು ಕೂಡ ನಾವು ನ್ಯಾಯಾಲಯದ ಪ್ರಶ್ನೆ ಮಾಡಿದ್ವಿ. ನೌಕರ ಸಂಘ ರಾಜ್ಯ ಘಟಕ ಹಾಗೂ ಜಿಲ್ಲಾ ಘಟಕ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 17ರಂದು ನಡೆಯುವ ಬೆಳಗಾವಿಯ ಸುವರ್ಣಸೌಧ ಮುಂದೆ ನಡೆಯುವ ಪಿಂಚಣಿ ವಂಚಿತ ನೌಕರರ ಹೋರಾಟದ ಈ ಪೂರ್ವಭಾವಿ ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯಾಧ್ಯಕ್ಷರಂತ ಜಿ ಹನುಮಂತ ಬಸವ ಆಗಮಿಸಿದ್ದಾರೆ. ಜಿಲ್ಲಾಧ್ಯಕ್ಷ ಕೊರಳ್ಳಿಯವರು ಕೂಡ ಸ್ವಾಗತ ಮಾಡ್ತಿದ್ದೀನಿ. ಗೌರವಾನ್ವಿತ ಮಾಧ್ಯಮ ಮಿತ್ರರೇ,
ಹಾಗೂ ಈ ಒಂದು ಪತ್ರಿಕಾಗೋಷ್ಠಿ ಉಪಸ್ಥಿತರ್ತಕ್ಕಂಥ ನಮ್ಮ ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಹಳೆಯ ನಿಶ್ಚಿತ ಪಿಂಚಣಿ ಸೌಲಭ್ಯವೂ ಇಲ್ಲ, ಹೊಸ ನೂತನ ಪಿಂಚಣಿ ಸೌಲಭ್ಯವೂ ಇಲ್ಲ. 2006ಕ್ಕಿಂತ ಮುಂಚಿತವಾಗಿ ಕರ್ನಾಟಕದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ನೌಕರರ ಮಧ್ಯೆ ಪಿಂಚಣಿ ವಿಚಾರದಲ್ಲಿ ಯಾವುದೇ ತಾರತಮ್ಯ ಇದ್ದಿಲ್ಲ. ಮತ್ತು ಈಗಲೂ ಕೂಡ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳಿವೆ. ಆ ಎಲ್ಲ ರಾಜ್ಯಗಳಲ್ಲಿ ಪಿಂಚಣಿ ವಿಚಾರದಲ್ಲಿ ತಾರತಮ್ಯ ಇಲ್ಲ ಸರ್. ಅಂದ್ರೆ ಸ್ವಾತಂತ್ರ್ಯ ಬಂದಾಗಿಂದ ಸರ್ಕಾರಿ ಮತ್ತು ಅನುದಾನಿತ ನೌಕರರಿಗೆ ಸರ್ಕಾರವೇ ಪಿಂಚಣಿ ಸೌಲಭ್ಯವನ್ನು ಕೊಡ್ತಾ ಇತ್ತು. ಆದರೆ 2006ರಲ್ಲಿ ಈ ನೂತನ ಪಿಂಚಣಿ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದ ಮಾದರಿಯಲ್ಲಿ ರಾಜ್ಯದಲ್ಲಿ ಏನು ಜಾರಿ ತಗೊಂಡ್ಬಂದ್ರಲ್ಲ, ಆ ತಗೊಂಡ್ ಬಂದಾಗಿಂದ NPS ನಲ್ಲಿ ಅನುದಾನಿತ ನೌಕರರನ್ನ ಕಡೆಗಣುವ ಮೂಲಕ ತಾರತಮ್ಯವನ್ನ ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಏಕೈಕ ರಾಜ್ಯ ಕರ್ನಾಟಕ ಆಗಿದೆ. ಅವತ್ತಿಂದ ಇವತ್ತಿನ ತನಕ ಅಂದ್ರೆ 2010ರಿಂದ 2024 ತನಕ ನಾವು ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ, 10 ಹೋರಾಟಗಳನ್ನು ಮಾಡಿದ್ದೀವಿ. ಕಳೆದ ವರ್ಷ ಫ್ರೀಡಂ ಪಾರ್ಕ್ನಲ್ಲಿ 141 ದಿನಗಳ ಕಾಲ ಹೋರಾಟ ಮಾಡಿದ್ದೀವಿ. 141 ದಿನಗಳ ಕಾಲ ಹೋರಾಟ ಮಾಡಿದ್ರೂ ಕೂಡ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ. ಇದರಿಂದ ಮನನೊಂದು ನಮ್ಮ ನೌಕರರು ಆ ಫ್ರೀಡಂ ಪಾರ್ಕ್ನಲ್ಲಿಯೇ ವಿಶೇಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ್ರು ಸರ್. ಒಬ್ಬ ನೌಕರ ಬೋರೆಡ್ಡಿ ಅನ್ನೋರು ಬೆಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಹಳಿಗೆ ತನ್ನ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ. ಅಷ್ಟೇ ಅಲ್ಲದೆ ಆ ಒಂದು ಹೋರಾಟದ ಭಾರವನ್ನು ಸಹಿಸಲಾರದೆ ಕೆಲವು ಜನ ಬಂಗಾರದ ಆಭರಣ ಕಳ್ಳತನ ಮಾಡಿದ ಆರೋಪಿ ಅಂದರ್ ಮಾಡಿದ ಲಕ್ಷ್ಮೇಶ್ವರ ಪೊಲೀಸರು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಉಪನಾಳ ಪಾರ್ಕಿಂಗ್ ಮತ್ತು ಗಡ್ಡದೇವರಮಠ ನಗರದ ಮನೆಯಲ್ಲಿ ಬಂಗಾರದ ಆಭರಣಗಳನ್ನ ಕಳ್ಳತನ ಆಗಿದ್ದ ಬಗ್ಗೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನ ಪತ್ತೆ ಹಚ್ಚಲು ಶಿರಹಟ್ಟಿ ವೃತ್ತ ಸಿಪಿಐ ನಾಗರಾಜ ಮಾಡಳ್ಳಿ, ಪಿಎಸ್ಐ ನಾಗರಾಜ ಗಡದ್, ಕ್ರೈಮ್ ಪಿಎಸ್ಐ ಟಿ.ಕೆ. ರಾಠೌಡ್ ಸೇರಿದಂತೆ ತಂಡವನ್ನ ರಚಿಸಲಾಗಿತ್ತು. ಪ್ರಕರಣವನ್ನ ಬೆನ್ನತ್ತಿದ ತಂಡ ಹುಬ್ಬಳ್ಳಿ ಮೂಲದ ಪ್ರೇಮ್ ತಂದೆ ಶ್ರೀಕಾಂತ್ ಬದ್ದಿ 27 ವರ್ಷದ ವ್ಯಕ್ತಿಯನ್ನ ಅಂದ್ರೆ ಆತನಿಂದ ಕಳ್ಳತನ ಮಾಡಿಕೊಂಡು ಹೋಗಿದ್ದ ಬಂಗಾರದ ಆಭರಣ, ಒಂದು ಕ್ರಿಮಿನಾಶಕ ಚಾರ್ಜರ್ ಹಾಗೂ 15,000 ನಗದು ಸೇರಿದಂತೆ ಒಟ್ಟು 85,000 ರೂಪಾಯಿ ಕಿಮ್ಮತ್ತಿನ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇವರ ಈ ಕಾರ್ಯಕ್ಕೆ ಮೇಲಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ವೀರಣ್ಣ ಹಡ್ಪತ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಜಗದ್ಗುರು ಫಕೀರೇಶ್ವರ ಪ್ರಥಮ ದರ್ಜೆ ಕಾಲೇಜು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿರಹಟ್ಟಿಯಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಕಾರ್ಯಕ್ರಮ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಸ್ಐ ಚೆನ್ನಯ್ಯ ದೇವೂರು, ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ವಿವಿಧ ಚಟಗಳಲ್ಲಿ ತೊಡಗಿಕೊಂಡಿದ್ದು ಅವು ಮುಂದೆ ಜೀವನಕ್ಕೆ ಮಾರ್ಗವಾಗುತ್ತಿವೆ. ಯಾವುದೇ ಚಟಗಳನ್ನು ಎಡೆಗೆ ಮುಕ್ತಾಯ ಮಾಡಿ ಒಳ್ಳೆಯ ಜೀವನ ರೂಪಿಸಿ ಮುಂದಿನ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು, ತಮ್ಮ ಸಹಪಾಠಿಗಳಿಗೆ ಮಾದರಿ ಆಗಬೇಕು ಎಂದು ತಿಳಿಸಿದರು. ಸೈಬರ್ ಅಪರಾಧವನ್ನ ಬೇರೆ ರಾಜ್ಯ ದೇಶಗಳಲ್ಲಿ ಕೂತು ಜನರನ್ನ ವಂಚಿಸುತ್ತಿದ್ದು ಅದಕ್ಕೆ ನೀವುಗಳು ವಂಚನೆಗೆ ಒಳಗಾಗದಂತೆ ಎಚ್ಚರ ವಹಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದರು. ಟ್ರಾಫಿಕ್ ನಿಯಮಗಳನ್ನು ಪಾಲಿಸಬೇಕು, ಟ್ರಾಫಿಕ್ ನಿಯಮಗಳ ಬಗ್ಗೆ ಅರಿವು ಮೂಡಿಸಿದ್ದು ಟ್ರಾಫಿಕ್ ನಿಯಮ ಪಾಲಿಸದೆ ಇದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. 112 ವಾಹನದ ಬಗ್ಗೆ ಅರಿವು ಮೂಡಿಸಿದ್ದು ಎಲ್ಲರೂ ಅದರ ಸದುಪಯೋಗ ಪಡೆದುಕೊಳ್ಳಬೇಕು. ಡ್ರಗ್ಸ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದ್ದು ಯಾರು ಚಟಗಳಿಗೆ ಬಲಿಯಾಗದೆ ತನ್ನ ಜೀವವನ್ನ ಒಳ್ಳೆಯದಕ್ಕೆ ಬಳಸಿಕೊಳ್ಳಬೇಕು. ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ಕಾನೂನಿನ ಬಗ್ಗೆ ತಿಳುವಳಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜಗದ್ಗುರು ಫಕೀರೇಶ್ವರ ಪ್ರಥಮ ದರ್ಜೆ ಕಾಲೇಜು ಪ್ರಿನ್ಸಿಪಾಲರಾದ ಡಾಕ್ಟರ್ ಉಮೇಶ್ ಅರಹಂಸಿ, ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಗಿರಿ ತಿಮ್ಮಯ್ಯನವರ್, ಕಾಲೇಜಿನ ಪ್ರಾಧ್ಯಾಪಕರು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳಾದ ASI SP ಬಾರೇಗಿಡದ್, ಲೋಕೇಶ್ ಲವಾಣಿ ಭಾಗವಹಿಸಿದರು. ಬಸವರಾಜ್ ನಗಲಗುಂದ್, NKS TV4 ನ್ಯೂಸ್, ಶಿರಹಟ್ಟಿ. ನೀವು ಯಾವ ರೀತಿ ರೆಡಿ ಆಗಬೇಕು, ಮುಂದೆ ನಿಮಗೆ ಎಂಥ ಸವಾಲುಗಳು ಎದುರಾಗ್ತಿದ್ದಾವು, ಇವತ್ತಿನ ಸೊಸೈಟಿ ಹೇಗೆ ನಡೀತಾ ಇದೆ ಅದೆಲ್ಲ ನಿಮಗೆ ನಾಲೆಜ್ ಇರಬೇಕು. ಎಲ್ಲ ನೀವು ಡಿಗ್ರಿ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದೀರಾ ಅಥವಾ ನೆಕ್ಸ್ಟ್ ಇದ್ದೀರಿ ಅಂದ್ರೆ ಫಸ್ಟ್ ಇಯರ್ ಅವರಿಗೆ ಸ್ವಲ್ಪ ರಿಲೀಫ್ ಇರ್ತೈತಿ, ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅವರಿಗೆ ವಜೆ ಇರ್ತೈತಿ, ಥರ್ಡ್ ಇಯರ್ ಅವ್ರಿಗೆ ಅಂತೂ ಪೂರಾ ಫೀ ಬಂದಿರ್ತೈತಿ. ಈಗ ಅವ್ರಿಗೆ ಏನು ಅನ್ನಿಸ್ತಿರ್ತೈತಿ, ಮುಗಿದ್ ಕೂಡ ಇನ್ನೇನು ಡಿಗ್ರಿ ಮುಗಿತು, ಇದಕ್ಕಿಂತ ಈ ಕ್ಯಾಂಪಸ್ ಇಂದ ಮುಕ್ತಿ ಸಿಕ್ತು ಅವ್ರು ಖುಷಿ ಪಡ್ತೀವಿ. ಹೌದಲ್ಲ, ಯಾವ ಸಿಟ್ಟು ಒಳಗೆ ಅಪರಾಧ ಮಾಡ್ತಿದ್ದೀವಿ, ಆ ಒಂದು ಕ್ಷಣಕ್ಕೋಸ್ಕರ ಮಾಡಿದ ಸಿಟ್ಟನ್ನ
ಎಷ್ಟು ಸಾರಿ ಎಷ್ಟು ಮುಂದೆ ಹೋದಾಗ ನಾವು ಅದನ್ನ ಎಷ್ಟು ರಿಗ್ರೆಟ್ ಮಾಡ್ಕೊತೀವಿ, ಎಲ್ಲ ವಿಚಾರಗಳನ್ನು ನಾನು ಸವಿಸ್ತಾರವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಅದೇ ಉದ್ದೇಶಕ್ಕೋಸ್ಕರ ಬಂದಿದ್ದು. ಅದಕ್ಕಿಂತ ಮೊದಲು ಎಲ್ಲ PUC ಅಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಂದೆ ಫಸ್ಟ್ ಇಯರ್ ಆಗಿದೆ. ನೀವು ಯಾವ ರೀತಿ ರೆಡಿ ಆಗಬೇಕು, ಮುಂದೆ ನಿಮಗೆ ಎಂಥ ಸವಾಲುಗಳು ಎದುರಾಗ್ತಿದ್ದಾವು, ಇವತ್ತಿನ ಸೊಸೈಟಿ ಹೇಗೆ ನಡೀತಾ ಇದೆ ಅದೆಲ್ಲ ನಿಮಗೆ ನಾಲೆಜ್ ಇರಬೇಕು. ಎಲ್ಲ ನೀವು ಡಿಗ್ರಿ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದೀರಾ ಅಥವಾ ಮಿಕ್ಸ್ ಇದ್ದೀರಿ ಅಂದ್ರೆ ಫಸ್ಟ್ ಇಯರ್ ಅವ್ರಿಗೆ ಸ್ವಲ್ಪ ರಿಲೀಫ್ ಇರ್ತೈತಿ, ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅವ್ರಿಗೆ ವಜೆ ಇರ್ತೈತಿ, ಥರ್ಡ್ ಇಯರ್ ಅವ್ರಿಗೆ ಅಂತೂ ಪೂರಾ ಫೀ ಬಂದಿರ್ತೈತಿ. ಈಗ ಅವ್ರಿಗೆ ಏನು ಅನಿಸ್ತಿರ್ತೈತಿ, ಮುಗಿದ್ ಕೂಡ ಇನ್ನೇನು ಡಿಗ್ರಿ ಮುಗಿತು, ಇದಕ್ಕಿಂತ ಈ ಕ್ಯಾಂಪಸ್ ಇಂದ ಮುಕ್ತಿ ಸಿಕ್ತು ಅವ್ರು ಖುಷಿ ಪಡ್ತೀವಿ. ಹೌದಲ್ಲ? ಯಾವ ಸಿಟ್ ಒಳಗೆ ಅಪರಾಧ ಮಾಡ್ತಿದ್ದೀವಿ, ಆ ಒಂದು ಕ್ಷಣಕ್ಕೋಸ್ಕರ ಮಾಡಿದ ಸಿಟ್ಟನ್ನ ಎಷ್ಟು ಸಾರಿ ಎಷ್ಟು ಮುಂದೆ ಹೋದಾಗ ನಾವು ಅದನ್ನ ಎಷ್ಟು ರಿಗ್ರೆಟ್ ಮಾಡ್ಕೊತೀವಿ, ಎಲ್ಲ ವಿಚಾರಗಳನ್ನು ನಾನು ಸವಿಸ್ತಾರವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಅದೇ ಉದ್ದೇಶಕ್ಕೋಸ್ಕರ ಬಂದಿದ್ದು. ಅದಕ್ಕಿಂತ ಮೊದಲು ಎಲ್ಲ PUC ಅಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಂದೆ ಫಸ್ಟ್ ಇಯರ್ ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.